ಆಕ್ಟಿವಾ ಫ್ರೀ. ಯಾವುದೇ ಗಾಡಿ ತಗೊಂಡೋದ್ರು ಆಕ್ಟಿವಾ ಫ್ರೀ ಸರ್. ಆಕ್ಟಿವಾ ಯಾವುದೇ ಕಾರ್ ತಗೊಂಡ್ಲಿ, ಯಾವುದೇ ಕಾರ್ ತಗೊಳ್ಳಿ ಬ್ಲಾಸ್ಟ್ 2024 ಮಾಡ್ಲು ತಾರ್ ಕೂಡ ಸೇಲ್ಗಿದೆ. ಬರೀ 6 ತಿಂಗಳು ಅಷ್ಟೇ. ಮೊದಲನೇ ಸಾರಿ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀನಿ. 18,920 6 ಲಕ್ಷ. ಆಟೋ ನಿಮ್ದ? ಆಟೋ ನಮ್ದಲ್ಲ ಸರ್, ಕಸ್ಟಮರ್ದು. ಇದು ಆಟೋದಲ್ಲಿ ಬಂದು ಕಾರ್ ತಗೊಂಡೋಗಿ 2019 ಮಾಡಲು ಅಷ್ಟು I20 640 ಸರ್. ಕಲರ್ ಕಾರ್ಸ್, ರೆಡ್ ಕಲರ್ ಕಾರ್ಸ್ ಇದನ್ನ ಕೊಡೋಕಿದ್ದಾರೆ. ಡ್ರೀಮ್ ಕಾರ್ಸ್ ಸರ್. ಡ್ರೀಮ್ ಕಾರ್ಸ್ ಹೌದು ಸರ್. ಆಲ್ಮೋಸ್ಟ್ I20 ಜಾಸ್ತಿನೇ ಇದೆ ಸರಿ ಸರ್. 6 ಗಾಡಿ ಕೊಡ್ತೀನಿ. 6 ಗಾಡಿ I20 ಯಾವ ಕಲರ್ ಅಲ್ಲಿ ಬೇಕು, ಯಾವ್ದು ಬೇಕು ಅವ್ರೆ ಹಾಕ್ಸ್ಕೊಬಿಡ್ತಾರೆ ಸರ್. ಅಷ್ಟೇ. ಹೈಲೈಟ್ ಟಾಪ್ ಅಂಡ್ ಪೋಲೋ ಹಾಟ್ ಕೇಕು ಇದು 5 ಲಕ್ಷ 10,000 6,90,000 ಅಷ್ಟೇ. ಎಷ್ಟು? 690. ಯಾವ್ದು? ಇನೋವಾ ವೀನಾಜಿನಾ ಬಿ I20 360. I20 ರೇಟ್ ಅಣ್ಣ 280 ಸರ್. ಟಾಕ್ಸನ್ ಗೋ ಪ್ಲಸ್ 260. ಸಿವಿಕ್ 240. ವರ್ಣ 220. 3,20,000. ETS 5.25. ಸಿಯಾಜ್ ಹೌದು 4 ಲಕ್ಷಕ್ಕೆ. ಡೀಸೆಲ್ 2,75,000. ಡಿಸೈರ್ ಉಂಟು 210. ಹೌದು ಸರ್. ಜಾಲಿ ಆಮೇಲೆ ಖಾಲಿ ಅಲ್ಲ. ಏನಣ್ಣ ಅಂದೆ? ಜಾಲಿ ಆಮೇಲೆ ಖಾಲಿ. ಹೆಸರೇನಣ್ಣ ನಿಮ್ದು? ಅಣ್ಣ ನನ್ನ ಹೆಸರು ಆನಂದ್ ಅಂತ ಅಣ್ಣ. ಯಾವ ಕಡೆ? ಉತ್ತರ ಕರ್ನಾಟಕ ಅಣ್ಣ. ಅಷ್ಟೇ. ಸ್ವಲ್ಪ ಸೈಡ್ಗೆ ಅಣ್ಣ, ವಿಡಿಯೋ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ಏರ್ ಬ್ಯಾಗ್ ಎಲ್ಲ ಬರುತ್ತಾ? ಹೌದು. ಫಿಯೆಸ್ಟಾ ಹೌದು. ಗ್ರಾಂಡ್ ಐಟನ್ 17 4.25 ಗ್ರಾಂಡ್ ಐಟನ್ ಮಾಡಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಡ್ರೀಮ್ ಕಾರ್ಸ್ ಮೊದಲನೇ ಸಾರಿ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಓಪನ್ ಆಗಿರ್ತಕ್ಕಂಥ ಶೋರೂಮ್ ಇದು. ನೋಡಿ, ಇಲ್ಲೇನು ರಿಂಗ್ ರೋಡ್ ನೋಡ್ತಾ ಇದ್ದೀರೋ, ಸುಮಾರು ವೆಹಿಕಲ್, ಲಕ್ಷಾಂತರ ವೆಹಿಕಲ್ಗಳು ಓಡಾಡ್ತಕ್ಕಂಥ ರಿಂಗ್ ರೋಡ್ ಇದು. ಅಂದರೆ ಆ ಕಡೆ ಸುಮ್ಮನಹಳ್ಳಿಯಿಂದ ಬರ್ತಕ್ಕಂಥ ರೋಡ್ ಇದು. ಸೀದಾ ನಾಯಂಡಹಳ್ಳಿಗೆ ಹೋಗ್ತಕ್ಕಂಥ ಮೇನ್ ರೋಡ್ ಇದು, ರಿಂಗ್ ರೋಡು. ಅದ್ರ ಪಕ್ಕದಲ್ಲೇ ರೈಟ್ ಸೈಡೇ ಇರ್ತಕ್ಕಂಥದ್ದೇ ಈ ಡ್ರೀಮ್ ಕಾರ್ಸು. ಬನ್ನಿ, ಈ ಸರಿ ಒಂದು ಸ್ಪೆಷಲ್ ಆಫರ್ ಅಂತ ಇಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಕಾರ್ ತೊಗೊತಿರೋ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ. ಫೆಬ್ರವರಿ 14 ಒಳಗಡೆ ಯಾರೆಲ್ಲ ಕಾರ್ ತೊಗೊತಾರೋ ಏನು ಸರ್ ಫ್ರೀ? ಆಕ್ಟಿವಾ ಫ್ರೀ ಸರ್. ಚೆನ್ನಾಗಿದ್ದೀರಾ? ಆರಾಮ ಸರ್. ಸೂಪರ್ ಸರ್. ಡ್ರೀಮ್ ಕಾರ್ಸ್. ಹೌದು ಸರ್. ಆಲ್ರೆಡಿ ಫೇಸ್ ಗೊತ್ತಿರ್ಬೋದು, ತುಂಬಾ ಜನ ಗೊತ್ತಿರುತ್ತೆ ನೀವು. ಡ್ರೀಮ್ ಕಾರ್ಸ್ ಎಷ್ಟು ತಿಂಗಳಾಯ್ತು ಸರ್ ಓಪನ್ ಆಗಿ? ಸರ್ 1.5 ತಿಂಗಳಾಗಿದೆ ಸರ್. 1.5 ತಿಂಗಳು. ವ್ಯವಹಾರ ಸೂಪರ್, ಬಿಸ್ನೆಸ್ ಸೂಪರ್, ಸೇಲ್ ಸೂಪರ್. ಕಾರ್ಸ್ ಕಲೆಕ್ಷನ್ ಪರವಾಗಿಲ್ಲ ಸರ್. ಚೆನ್ನಾಗಿದೆ ಸರ್. ಎಲ್ಲಾ ತರ ಕಾರ್ಗಳು ಇದೆ ಸರ್, ಎಲ್ಲಾ ಗಾಡಿ ಇದೆ. ಏನ್ ಸರ್ ಉದ್ದೇಶ ಆಕ್ಟಿವಾ ಫ್ರೀ ಆಗಿ ಕೊಡ್ತಾ ಇದ್ದೀರಾ ಸರ್? ಈ ಸರಿ ನಮ್ಮಲ್ಲಿ ಏನಂದ್ರೆ 1 ಲಕ್ಷದಿಂದ 10 ಲಕ್ಷ ಗಾಡಿ ತಗೊಳ್ಳಿ. ಒಂದು ಫೆಬ್ರವರಿ 14 ಒಂದು ಆಕ್ಟಿವಾ ಫ್ರೀ ಆಗಿ ಕೊಡೋಣ ಅಂತ. ಫೆಬ್ರವರಿ 14 ಒಳಗಡೆ ಯಾವ ಕಾರ್ ಆದ್ರೂ ತಗೊಳ್ಳಿ ಸರ್. 1 ಲಕ್ಷದಾದ್ರೂ ತಗೊಳ್ಳಿ, 50,000 ತಗೊಳ್ಳಿ. ಫೆಬ್ರವರಿ 14ನೇ ತಾರೀಕು ಹೌದು ಸರ್, ಅವರಿಗೆ ಒಂದು ಉಚಿತವಾಗಿ ಆಕ್ಟಿವಾ ಕೊಡ್ತಾ ಇದ್ದೀರಾ? ಹೌದು ಸರ್. ಎಲ್ರಿಗೂ ಸರ್? ಒಬ್ರಿಗೆ ಮಾತ್ರ. ಹೌದು. ಲಕ್ಕಿ ಡಿಪ್ಪಲ್ಲಿ ಯಾರ ಹೆಸರು ಬರುತ್ತೆ ಅವ್ರಿಗೆ ಮಾತ್ರ. ಅಂದ್ರೆ ಈ ಕಾರ್ ತಗೊಂತೀನಿ, ನಂದೊಂದು ಹೆಸರು ಹಾಕ್ತೀನಿ. ಹೌದು ಸರ್. ಇನ್ನೊಂದು ಕಾರ್ ತಗೊಂತಾರೆ, ಆ ಹೆಸರು ಹಾಕ್ತಾರೆ. ಆ ಡಬ್ಬದಲ್ಲಿ ಒಬ್ರು ಹೆಸರು ಎತ್ತುತ್ತೀರಾ? ಹೌದು ಸರ್. ಆದ್ರೆ ಅವ್ರಿಗೆ ಮಾತ್ರ ಆಕ್ಟಿವಾ ಬರುತ್ತೆ ಸರ್. ಅದ್ರಲ್ಲಿ ಗಿಮಿಕ್ ಏನಿಲ್ಲ ಸರ್, ಯಾವುದೇ ರೀತಿ ಗಿಮಿಕ್ ಇರಲ್ಲ. ಲೈವ್ ವಿಡಿಯೋ ಮಾಡಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಗಾಡಿ ವ್ಯವಹಾರದಲ್ಲಿ ಫ್ರೀ ಕೊಟ್ಟೆ, ಕಾರ್ ವ್ಯವಹಾರ ಅಂದ್ರೆ ಗೊತ್ತಿರೋರಿಗೆ ಕೊಟ್ಬಿಡ್ತಾರೆ. ಈ ವಿಚಾರದಲ್ಲಿ ಆ ತರ ಇಲ್ವೇ ಇಲ್ಲ ನಮ್ಮಲ್ಲಿ. ನಾವು ಕನ್ನಡದವರು ಯಾವುದೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡೋಣ. ನಾವು ಬೇರೆ ವ್ಯವಹಾರ ಬೇಡ. ಗಿಮಿಕ್ ಯಾವುದೇ ರೀತಿ ಗಿಮಿಕ್ ಇಲ್ಲ. ಯಾರು ತಗೊಂಡಿರ್ತಾರೋ ಪಕ್ಕ ಸರ್ ಅವರೇ ಬರ್ಲಿ, ಅವ್ರ ಮುಂದೆನೆ ಚೀಟಿ ಬರ್ದಾಕೋಣ. ಬೇಡ, ನಮ್ ಕಸ್ಟಮರೇ ಬರ್ಲಿ, ಕಸ್ಟಮರೇ ಚೀಟಿ ಬರ್ದಾಕ್ಲಿ. ಅವರಲ್ಲಿ ಯಾವ್ದಾನ ಒಂದ್ ಸಣ್ಣ ಮಗು ಕೈಲಿ ಎತ್ತಿಸ್ಬಿಡ್ತೀವಿ ಅಷ್ಟೇ ಅಲ್ವಾ ಸರ್? ಯಾವ್ಯಾವ ಕಾರ್ ನೋಡ್ಬೋದು ಸರ್ ಇವತ್ತು? ಸರ್ ನಮ್ಮಲ್ಲಿ I20 ಇದೆ, I10 ಇದೆ, I10 ಗ್ರಾಂಡ್ಗಳಿದೆ, ತಾರ್ ಇದೆ, ಇನೋವಾ ಇದೆ, XUV ಇದೆ. ನಮ್ಮ ಯಾವುದೇ ಬ್ರ್ಯಾಂಡ್ ಬೇಕು ಸರ್, ಎಲ್ಲಾ ಗಾಡಿ ಕಲೆಕ್ಷನ್ ಎಲ್ಲಾ ಗಾಡಿಗಳು. ಹೌದು ಸರ್. ಓಕೆ ಅಲ್ವಾ ಸರ್? ಹೌದು ಸರ್. ಓಕೆ. RTO ಚಾರ್ಜ್ ಕಮಿಷನ್ ಏನಾದ್ರು ಇಟ್ಟಿದ್ದೀರಾ? ನಮ್ಮಲ್ಲಿ RTO ಚಾರ್ಜ್ ನಾವು ತಗೊಳ್ಳೋದಿಲ್ಲ, ಕಮಿಷನ್ ತಗೊಳ್ಳೋದಿಲ್ಲ, ಎಲ್ಲ ಫ್ರೀ. ಹೌದು. ನೋಡಿ, ಕೇಳಿಸ್ಕೊಂಡ್ರಲ್ಲ, ಡ್ರೀಮ್ ಕಾರ್ಸ್ ಬೆಂಗಳೂರಿನ ನಾಗರಬಾವಿ ರಿಂಗ್ ರೋಡ್ ಅಲ್ಲಿ ಬರ್ತಕ್ಕಂಥ, ಸುಮ್ನಹಳ್ಳಿ ಟು ನಾಯಂಡಹಳ್ಳಿಗೆ ಹೋಗ್ತಕ್ಕಂಥ ರಿಂಗ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದು. ಫೆಬ್ರವರಿ 14 ಒಳಗಡೆ ಯಾರೆಲ್ಲ ಕಾರ್ ತಗೊಂತಿರೋ ಇಲ್ಲಿ ಅವರಿಗೆ ಒಂದು ಆಕ್ಟಿವಾ ಫ್ರೀ ಆಗಿ ಕೊಡ್ತಾ ಇದಾರೆ, ಲಕ್ಕಿ ಡ್ರಾ ಮುಖಾಂತರ. ಎಷ್ಟು ಜನ ಇರ್ತಾರೋ ಅಷ್ಟು ಜನರಲ್ಲಿ ಒಬ್ಬರಿಗೆ. ಇದೇ ಕಾರ್ ಸೇಲ್ ಆಗ್ಲಿ, 5 ಜನದಲ್ಲಿ ಒಬ್ಬರಿಗೆ ಲಕ್ಕಿ ಡ್ರಾ ಫಿಕ್ಸ್ ಅಲ್ವಾ ಸರ್? 5 ಆಗ್ಲಿ 10 ಆಗ್ಲಿ ಅಷ್ಟೇ. 50 ಆಗ್ಲಿ 500 ಆಗ್ಲಿ ಒಬ್ಬರಿಗೆ ಮಾತ್ರ. ಹೌದು ಸರ್. ಸ್ಟಾರ್ಟ್ ಮಾಡೋಣ ಸರ್ ವಿಡಿಯೋ? ಓಕೆ ಸರ್, ಸ್ಟಾರ್ಟ್ ಸರ್. ಸರ್ ಹಾಗಾದ್ರೆ ಮೊದಲನೇ ವೆಹಿಕಲ್ I20 ನೋಡ್ತಾ ಇದೀವಿ, ಹೇಳಿ ಮತ್ತೆ ಡೀಟೇಲ್ಸ್. 2018 ಮಾಡಲು ಸೆಕೆಂಡ್ ಓನರ್, ಬರೀ 63,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಕೊಡೋಣ ಸರ್. ಶೋರೂಮ್ ಹಿಸ್ಟ್ರಿ ಸರ್. ಯಾವ್ದು I20 ಸರ್? ಮ್ಯಾಗ್ನಾ ವೇರಿಯಂಟ್. ಇದು ಮ್ಯಾಗ್ನಾ ವೇರಿಯಂಟ್. ನೋಡಿ, ಮ್ಯಾಗ್ವಿಲ್ ಎಲ್ಲ ಹಾಕಿದ್ರೆ ಆಫ್ಟರ್ ಮಾರ್ಕೆಟ್ ನೋಡ್ತಾ ಇರ್ಬೋದು. ಯಾರಿಗಾದ್ರೂ I20 ಬೇಕಂದ್ರೆ ಸುತ್ತ ನೋಡ್ಬೋದು, ಬಾಡಿ ಲೈನ್ ಎಲ್ಲ. ನೀವು ಡೈರೆಕ್ಟ್ ಆಗಿ ಬಂದ್ರೆ ಇನ್ನು ಗಾಡಿ ಟೆಸ್ಟ್ ಶೋ ಕೂಡ ನೋಡ್ಬೋದು. ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಇಡೀ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಫೈನಲ್ ರೇಟ್ ಹೇಳಿ ಇದ್ರದ್ದು ಸರ್? ಬರೀ 610 ಕೊಟ್ಬಿಡೋಣ. ಎಷ್ಟು? 6,10,000ಕ್ಕೆ. 6,10,000. ಹೌದು ಸರ್. ಯಾವ ಮಾಡಲ್ ಅಂದ್ರೆ ಸರ್? 2018 ಮಾಡಲು. ಓನರು? ಸೆಕೆಂಡ್ ಓನರ್. ಎಷ್ಟು ಓಡಿದೆ
ಸರ್ ಬರೀ 68,000 ಶೋರೂಮ್ Magna. ಮ್ಯಾಗ್ನಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹೌದು ಇದೆ ಸರ್. ಒಂದು ಫೈನಲ್ ರೇಟ್ ಹೇಳ್ಬಿಡಿ ಮೊದಲನೇ ಗಾಡಿ ಸರ್ 6 ಲಕ್ಷ ಮಾಡ್ಕೊಡೋಣ ಹೋಗಿ 10,000 ಅಷ್ಟೇ. ಸರ್ ಒಳ್ಳೆ ಮಾರ್ಜಿನಲ್ಲಿ ಕೊಡ್ತೇವೆ 6 ಲಕ್ಷ ಹೆಸರೇನು ಹೇಳಿ? ಸರ್ ಡ್ರೀಮ್ಸ್ ಕಾರು ಹಾ ಹೊಸ ಶೋರೂಮ್ ಒಳ್ಳೆ ಪ್ರೈಸು ಫ್ರೀ ಏನು ಹೇಳಿ? ಸರ್ ಆಕ್ಟಿವಾ ಫ್ರೀ. ಅದಕ್ಕೆ ಮತ್ತೆ ಒಳ್ಳೆ ಪ್ರೈಸ್ ಕೊಡಿ. ಹೌದು ಸರ್, ಅದಕ್ಕೆ 1 ಲಕ್ಷ 10,000 ಬೇಡ ಸರ್, ಇನ್ನೂ ಕಮ್ಮಿ ಮಾಡಿ ಸರ್. ಸರ್ 595 ಕೊಟ್ಬಿಡೋಣ ಹೋಗಿ 595 ಬೇಡ 590. ಓಕೆ ಸರ್. ಅದಾದ್ಮೇಲೆ ಇನ್ನೂ ನೆಗೋಷಿಯಬಲ್ ಅವ್ರು ಬಂದ್ ಮಾಡ್ತಾರೆ. ಆನ್ ಟೇಬಲ್ ಬರಲಿ ಸರ್. ಬರಲಾ? i20 ಮುಗಿತಾ, ಇನ್ನೊಂದು ಡ್ಯೂಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ i20 ಇಲ್ಲೂ ಕೂಡ ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ 2019 ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿದೆ? ಬರೀ 63,000 ಹೊಡಿದೆ. ಯಾವ್ದು i20 ಇಲ್ಲಿ? ಸರ್ ಆಸ್ಟಾ ಟಾಪ್ ಎಂಡ್ ಗಾಡಿ. ಆಸ್ಟಾ ಟಾಪ್ ಎಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇರುತ್ತೆ. ಎಲ್ಲ ಇದೆ ಸರ್. ಡ್ಯೂಯಲ್ ಟೋನ್. ಹೌದು ಸರ್. ಹೇಳಿ ರೇಟ್. ಸರ್ 6.5 ಲಕ್ಷ ಕೊಟ್ಬಿಡೋಣ. ಫೈನಲ್ ಸರ್ 6.40 ಡೆಡ್ ಲೈನ್. ಇನ್ನು ಫೈನಲ್ ಸರ್ 6.35 ತಗೋಗಿ ಸರ್. ಸ್ವಲ್ಪ ಸಾಕ್ಬಿಡಿ ಸರ್. ಸಾಕಾ? ಸಾಕು ಬನ್ನಿ ಸರ್. ಮತ್ತೆ ನೆಕ್ಸ್ಟ್ ಗಾಡಿಗೆ ಹೋಗೋಣ. X500 W8 W6 W ಸರ್ 2012 W8 W8 12 ಆನೆ ಸರ್. ಆನೆ ಕರಿ ಆನೆ. ಕರಿ ಆನೆ ಸರ್. ಹೇಳಿ ಡೀಟೇಲ್ಸ್. ಸರ್ 2012 ಮಾಡಲ್ ಗಾಡಿ ಸೂಪರ್ ಇದೆ. ಟಾಪ್ ಅಂಡ್ W8 ಗಾಡಿ. ಎಷ್ಟು ಓನರ್ ಸರ್ ಥರ್ಡ್ ಓನರ್ ಆಗಿದೆ ಅಷ್ಟೇ. ಎಷ್ಟು ಹೊಡಿದೆ ಗಾಡಿ? ಸರ್ 78,000 ಹೊಡಿದೆ. 78. ಏನ್ ಹೇಳ್ತಾ ಇದ್ರಿ ರೇಟ್? ಸರ್ 5 ಲಕ್ಷ ಕೊಟ್ಬಿಡೋಣ. ಸರ್ ಜಾಸ್ತಿ ಟೈಮ್ ವೇಸ್ಟ್ ಇಲ್ಲ, ನೆಗೋಷಿಯಬಲ್ ಟೈಮ್ ಇಲ್ಲ, ಎಳೆಯೋಕ್ಕೂ ಆಗಲ್ಲ, ಅವ್ರ ವಿಡಿಯೋ ನೋಡಕ್ ಟೈಮ್ ಇಲ್ಲ. ಪಟಾಪಟ ಅಂತ ರೇಟ್ ಹೇಳಿ ಬೇಗ. ಸರ್ 5,15,000 ಫೈನಲ್ ಫೈನಲ್. ಇನ್ನೊಂದು ಸ್ವಲ್ಪ ಸರ್ 5.10 ಕೊಟ್ಬಿಡೋಣ. ಜಾಸ್ತಿ ಕೇಳಕ್ಕೋಲ್ಲ ಸರ್. 5.10 ಕೊಟ್ಬಿಡೋಣ. 5 ಲಕ್ಷ ರೌಂಡ್ ಫಿಗರ್ ಮಾಡೋಣ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಬೇಕಲ್ಲ ಸರ್, ಈಗ ಬಂದಿರ್ಬೋದು ರಾಕ್ಸ್, ಬಟ್ ಆದ್ರೂ ಟಾರ್ಗೆಟ್ ಟ್ರೆಂಡಿಂಗ್ ಏನು ಇಳಿದಿಲ್ಲ. ಸರ್ ಕರಿ ಚಿರತೆ. ಕರಿ ಚಿರತೆ. ಕರಿ ಚಿರತೆ. ಯಾವಾಗ ಇಟ್ರಿ ನೇಮು? ನಾನು ಇಟ್ಟಿದ್ದೀನಿ ನೋಡಿ ಸರ್, ಕರಿ ಚಿರತೆ. ಹಂಗೆ ಹೌದಾ? ಆರ್ಬೇಕು ಗಾಡಿ. ಸ್ಟಾರ್ಟ್ ಮಾಡೋಣ ಡೀಟೇಲ್ಸ್. ಓಕೆ ಸರ್. ಯಾವ ಮಾಡಲ್ ಇದು? ಸರ್ 24 ಮಾಡಲು. 2 ವೀಲಾ ಏನು 4 ವೀಲಾ? ಸರ್ 2 ವೀಲರ್ ಡ್ರೈವ್. 2 ವೀಲ್ ಡ್ರೈವ್ 4 ವೀಲ್ ಅಲ್ಲ. ಇಲ್ಲ ಸರ್ 2 ವೀಲರ್ ಡ್ರೈವ್. ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವೆಹಿಕಲ್. ಎಷ್ಟು ಹೊಡಿದೆ ಗಾಡಿ? ಸರ್ ಬರೀ 40,000. ಶೋರೂಮ್ ಇಷ್ಟು ಸಿಗುತ್ತೆ? 100%. ಓಕೆ. ಏನಾದ್ರು ಮಾಡಿಫೈ ಮಾಡಿದ್ದೀರಾ ಗಾಡಿಲಿ? ಸರ್ ಮ್ಯಾಗ್ ವೀಲ್ ನೋಡಿ ಸರ್, 1.5 ಲಕ್ಷ ರೂಪಾಯಿ ಮ್ಯಾಗ್ ವೀಲ್ ಹಾಕ್ಸಿದ್ದೀವಿ. 1.5 ಲಕ್ಷ ರೂಪಾಯಿ? 1.5 ಲಕ್ಷ ಸರ್. ಬಟ್ ಮಾಡಿಫೈ ಆಗಿದೆ ಗಾಡಿ? 100% ಆಗಿದೆ. ಯಾವ ಮಾಡ್ಲು? ಸರ್ 24 ಮಾಡಲು ಇದೆ. ರೀಸೆಂಟ್ 4ನೇ ತಿಂಗಳು ಗಾಡಿ. 4 ತಿಂಗಳಿಗೆ ಮಾರಾಟಕ್ಕೆ ಇಟ್ಬಿಟ್ರಾ? ಹೌದು ಸರ್. ಬೋರ್ ಬಂತ ಸರ್ ಅವ್ರಿಗೆ? ಸರ್ ಬೋರ್ ಬಂತು ಅಂತಲ್ಲ, ಬೇರೆ ಗಾಡಿಗೆ ಹೋದ್ರು, ರಾಕ್ಸ್ ತಗೊಂಡ್ರು ಇದು ಬಿಟ್ರು ಅಷ್ಟೇ. ಅಷ್ಟೇ. ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ 14 ಲಕ್ಷ ಹೇಳ್ತಾ ಇದೀವಿ ಸರ್. 14 ಲ್ಯಾಕ್ 14 ಲ್ಯಾಕ್ ಲೋನ್ ಆಗುತ್ತೆ? 100% ಫೈನಲ್ ರೇಟ್ ಎಷ್ಟಾಗುತ್ತೆ? ಸರ್ 13.80. 20,000 ಕಡಿಮೆ ಮಾಡಿದ್ರೆ? ಕಮ್ಮಿ ಮಾಡ್ಬೋಣ ಅವ್ರು ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಸರ್. ಆನ್ ಟೇಬಲ್ ಇನ್ನೊಂಚೂರು ಮಾಡೋಣ ಹೋಗಿ. ಅವರ ಕುತ್ಕೊಂಡ್ಲಿ ಕೂತ್ಕೊಳ್ಳಿ ಸರ್. ಎಷ್ಟು ಹೇಳಿದ್ರಿ? 13.80. 24 ಮಾಡಲು 24 ಸಿಂಗಲ್ ಓನರ್. 100% ಸರ್ವಿಸ್ ಹೌದು ಹಿಸ್ಟ್ರಿ ಸರ್. 1.5 ಲಕ್ಷ ಮ್ಯಾಗ್ವಿಲ್ ಇದೆ. ಹೌದು ಸರ್. ಅಷ್ಟೇ ಅಲ್ವಾ? ಅಷ್ಟೇ. ಹಾಗೆ ಇನೋವಾ ಸರ್ 2007 ಸೆಕೆಂಡ್ ಓನರ್ ಗಾಡಿ. ಹಾ ನೋಡಿ ಮಾಡಿಫೈ ಮಾಡಿದ್ದಾರೆ ಗಾಡಿ. ಏನ್ ಮಾಡಿಫೈ ನ್ಯೂ ಮಾಡಿದ್ರೆ? ವರ್ಷನ್. ಏನ್ ಮಾಡಿದ್ರೆ ಮಾಡಿಫೈ? ಸರ್ ಬಾಡಿ ನೋಡಿ ನೀವು ಓಲ್ಡ್ ಶೇಪ್ ಇಲ್ಲ, ಎಲ್ಲ ನ್ಯೂ ಶೇಪ್ ಮಾಡಿಸಿದ್ದಾರೆ. New shape. ಯಾವ model ಅಂದ್ರೆ? 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಯಾವ ಮಾಡಲ್ ಅಂದ್ರೆ? ಸರ್ 2007 ಮಾಡಲು. ಎಷ್ಟು ಓನರ್? ಸರ್ ಸೆಕೆಂಡ್ ಓನರ್. ಎಷ್ಟು ಹೊಡಿದೆ? ಸರ್ 1.86 ಹೊಡಿದೆ. ನವೀನ ವಿ ವರ್ಷನ್ ಸರ್. ಡೀಸೆಲ್? ಹೌದು ಸರ್. ಎಷ್ಟು ಸೀಟರ್ ಗಾಡಿ? ಸರ್ 7 ಸೀಟ್ರು. ಹೇಳಿ ರೇಟ್ ಹೇಳಿ. ಸರ್ 5 ಲಕ್ಷ ಕೊಟ್ಬಿಡೋಣ. ಫೈನಲ್ ರೇಟ್ ಹೇಳಿ ಸರ್. ಸರ್ 10,000 ಕಮ್ಮಿ 4.90 ಕೊಟ್ಬಿಡೋಣ ಹೋಗಿ ಇನ್ನೊಂದು ಸರ್. ಸ್ವಲ್ಪ ಸರ್ 4.75 ಫೈನಲ್ ಮಾಡ್ಕೊಡ್ತೀನಿ ಹೋಗಿ. 4.75 ಫೈನಲ್. ಜಾಸ್ತಿ ಕೇಳ್ಬೇಡಿ. ಕೇಳ್ಬೇಡಿ ಸರ್. 4,75,000. 4.75. ಆನ್ ಟೇಬಲ್ ಬನ್ನಿ, ಒಂದು ಸ್ವಲ್ಪ ಸ್ಲೈಟ್ಲಿ ಮಾಡೋಣ. ಮಾಡೋಣ ಸರ್. ಸರ್ ಇದು ಎಂತ ಕೇಕ್ ಅಂತಾರೆ ಸರ್? ಸರ್ ಏನೋ ಹಾಟ್ ಕೇಕ್ ಅಂತೀರಲ್ಲ ಸರ್ ನೀವೇ. ಹಾಟ್ ಕೇಕ್ ಮತ್ತೆ ಹ್ಞೂ ಸರ್. ಯಾವ್ದಿದು ಪೋಲೋದಲ್ಲಿ? ಸರ್ ಹೈ ಲೈನ್ ಟಾಪ್ ಎಂಡ್. ಟಾಪ್ ಎಂಡ್ ಯಾವ ಮಾಡಲು? 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 1.2 ನಾ 1. ಏನು ಸರ್ 1.2. 1.2 ಹೌದು. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ ಸರ್. ಹೈಲೈನ್ ಪೆಟ್ರೋಲ್ 1.2. ಹೌದು ಸರ್. ಟಾಪ್ ಎಂಡ್. ಹೌದು ಸರ್. ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಲ್ಲ ಇದೆ ಸರ್. ಎಷ್ಟೇ ಓನರ್? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಸಿಂಗಲ್ ಓನರ್. 15 ಮಾಡಲ್. ಹೌದು ಸರ್. 1.2. ಹೌದು ಸರ್. ಹೈಲೈನ್ ಹೌದು ಸರ್. ಪೆಟ್ರೋಲ್. ಹೌದು ಹೇಳಿ ಸರ್. ಮತ್ತೆ ರೇಟ್. ಸರ್ 5 ಲಕ್ಷ ಕೊಟ್ಬಿಡ್ತೀನಿ. ಎಷ್ಟು ಹೊಡಿದೆ ಗಾಡಿ? ಸರ್ ಬರೀ 76,000. ಬರೀ 76. 76. 5 ಲಕ್ಷ ಕೊಡ್ತೀರಾ? ಫೈನಲ್ 5ಕ್ಕೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಒಂದು 475. ಸರ್ 490 ಡೆಡ್ ಲೈನ್ ಕೊಟ್ಬಿಡೋಣ ಬನ್ನಿ. ಡೆಡ್ ಲೈನ್ ಜಾಸ್ತಿ ಬೇಡ. ಸಾಕು ಸರ್. ನೋಡ್ಕೊಂಡ ಸ್ಕ್ರೀನ್ ಶಾಟ್. 490 4,90,000ಕ್ಕೆ. ಹೌದು ಸರ್. 2015 ಮಾಡಲು ಹೈಲೈನ್ ಸಿಂಗಲ್ ಓನರ್ ಪೋಲೋ ಸಿಗ್ತದೆ. ಹಾಟ್ ಕೇಕು ಯಾರಿಗಾದ್ರೂ ಬೇಕಾದ್ರೆ ಡ್ರೀಮ್ ಕಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಲ್ಲಿ ಯಾರಾದರೂ ಅದೃಷ್ಟವಂತರಿದ್ರೆ ಒಂದು ಆಕ್ಟಿವಾ ಬೈಕು ಕೂಡ ಫ್ರೀಯಾಗಿ ಬರುತ್ತೆ ಅಲ್ವಾ ಸರ್? ಹೌದು ಸರ್. ಯಾವ ಸರ್ ಇನ್ನೋವಾ ಇನ್ನೊಂದು? ಸರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 2011 ಸೆಕೆಂಡ್ ಓನರ್. ಹೌದು ಸರ್. ಜಿನವಿನ ಸರ್ ವಿ ವರ್ಷನ್. ಡೀಸೆಲ್. ಹೌದು. ಮ್ಯಾಗ್ವಿಲ್ ಎಲ್ಲ ಇದೆ. ಹೌದು. ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್ ಬರೀ 6.90. ಫೈನಲು? ಸರ್ 6.80 ಡೆಡ್ ಲೈನ್ ಕೊಟ್ಬಿಡೋಣ. ಫೈನಲ್ ಸರ್ ನಾನು ಕೊಡ್ತಿರೋ ಚಾನ್ಸ್ ರೇಟು ಸರ್. ಇದನ್ನೇ ಚಾಲೆಂಜಿಂಗ್ ಪ್ರೈಸ್ ಕೇಳ್ತಾ ಇದ್ದೀನಿ. 6.75 ಕೊಟ್ಬಿಡೋಣ ಬನ್ನಿ. 6,75,000. ಹೌದು ಎಷ್ಟು ಹೊಡಿದೆ ಗಾಡಿ? ಸರ್ 2 ಲಕ್ಷ ಹೊಡಿದೆ ಗಾಡಿ. ಕೇಳಿಸ್ಕೊಂಡ್ರಾ? ಸ್ಕ್ರೀನ್ ಶಾಟ್ ತೊಗೊಂಡ್ರಾ? ಅಷ್ಟೇ. ಇನ್ನು ನೆಗೋಷಿಯಬಲ್ ಬೇಕಾದ್ರೆ ಡ್ರೀಮ್ ಕಾರ್ಸಿ ಬರ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ i20 ಬೇಕಂದ್ರೆ ಸಿಲ್ವರ್ ಕಲರ್ i20 ಇದೆ. ಡೀಟೇಲ್ಸ್ ಸರ್ 2013 ಸಿಂಗಲ್ ಓನರ್ ವೆಹಿಕಲ್. 2013 ಸಿಂಗಲ್ ಸಿಂಗಲ್ ಓನರ್. ಎಷ್ಟು ಹೊಡಿದೆ? ಸರ್ ಬರೀ 75,000 ಹೊಡಿದೆ. ಡೀಸೆಲ್ ಪೆಟ್ರೋಲ್? ಸರ್ ಪೆಟ್ರೋಲ್ ವೆಹಿಕಲ್. ಯಾವ್ದಿದೆ i20? ಸರ್ ಇದು ಮ್ಯಾಗ್ನಾ ಬರುತ್ತೆ ನಿಮಗೆ. ಏನ್ ರೇಟ್ ಹೇಳ್ತಾ ಇದ್ರೆ? ಸರ್ ಬರೀ 3.90. ಬರೀ 3,90,000. ಹೌದು ಸರ್. ಮ್ಯಾಗ್ನಾ ಅಲ್ವಾ? ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್ ಅಂದ್ರೆ ಸರ್ ಮಾಡೋಣ ಇನ್ನೊಂದು 3.80 ಕೊಟ್ಬಿಡೋಣ. ಫೈನಲ್ ನೋಡಿ ಸರ್.
ಸರ್ 370 ಕೊಟ್ಬಿಡ್ತೀನಿ ಬನ್ನಿ. 370. ಹಾ ಸರ್ 370. 370 ಸರ್. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಸರ್. ಮ್ಯಾಗ್ನಾ. ಹೌದು ಸರ್. i20. ಹೌದು ಸರ್. ಬನ್ನಿ ಮತ್ತೆ ಇಲ್ಲೊಂದು i20 ಇದೆ. ಆಲ್ಮೋಸ್ಟ್ i20 ಜಾಸ್ತಿನೇ ಇದೆ ಸರಿ. ಸರ್ 6 ಗಾಡಿ ಕೊಡ್ತೀನಿ. 6 ಗಾಡಿ i20. ಯಾವ ಕಲರ್ ಅಲ್ಲಿ ಬೇಕು ಯಾವ್ದು ಬೇಕು? ಯಾವ್ದು ಬೇಕೋ ಕೊಡ್ತೀನಿ ಬನ್ನಿ. ಯಾವ ಮಾಡಲು? ಸರ್ 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಹೊಡಿದೆ ಗಾಡಿ? ಸರ್ ಸ್ಪೋರ್ಟ್ಸ್ ವರ್ಷನ್ ಇದೆ, ಬರೀ 73,000 ಹೊಡೈತೆ. ಏನ್ ರೇಟು? ಸರ್ 290 ಕೊಟ್ಬಿಡೋಣ. ಫೈನಲ್ ಸರ್ 280 ಕೊಟ್ಬಿಡ್ತೀನಿ ಹೋಗಿ. 280 ಫೈನಲ್. ಮಾಡ್ಕೊಟ್ಬಿಡೋಣ. ಇನ್ನೊಂದು ಸ್ವಲ್ಪ ಸಾಕು ಸರ್ 280 ಮಾಡ್ಕೊಟ್ಬಿಡೋಣ. ಬಂದ ನೋಡ್ಕೊಳ್ಳೋಣ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್. ಸರ್ ಸ್ವಿಫ್ಟ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. 74,000 ಹೊಡಿದೆ. VXI ವೇರಿಯಂಟ್ ಸರ್. ಸಿಂಗಲ್ ಓನರ್ 15 ಮಾಡಲು. VXI ಮಿಡ್ ಸೆಗ್ಮೆಂಟ್ ಪೆಟ್ರೋಲ್. ಹೌದು ಸರ್ ಪೆಟ್ರೋಲ್. ಮ್ಯಾಗ್ ವೀಲ್ ಎಲ್ಲ ಇದೆ. ಹೌದು ಸರ್. ಏರ್ ಬ್ಯಾಗು ಇದೆ. ಏರ್ ಬ್ಯಾಗು ಇದೆ ಸರ್. ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಬರೀ 4.5 ಲಕ್ಷ. 4.5 ಲಕ್ಷ. ನೀವೇನ್ ಹೇಳ್ತಾ ಇದ್ದೀರಾ? ಸರ್ 4.5 ಕೊಟ್ಬಿಡೋಣ ಬನ್ನಿ. ರೇಟ್ ಹೇಳಿ ಸರ್. ಹೇಳೋ ರೇಟ್ 480. ಕಸ್ಟಮರ್ ರೇಟ್ ಕೊಡೋಣ. ಕಸ್ಟಮರ್ ರೇಟ್ 4.5 ಕೊಡೋಣ ಹೋಗಿ ಸರ್. ಸ್ವಲ್ಪ ಸರ್ 440 ಮಾಡ್ಕೊಡೋಣ ಹೋಗಿ. 4,40,000 ಲೋನ್ ಆಗುತ್ತಲ್ವಾ? ಆಗುತ್ತೆ ಸರ್. ಹಾಗೆ ಡಟ್ಸನ್. ಡಟ್ಸನ್ ಗೋ. ಹಾ 2 3 5 5 2 7 7 ಸೀಟರ್ ಗಾಡಿ. ಯಾವ ಮಾಡಲು? ಸರ್ 2016 ಮಾಡಲು. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಹೊಡಿದೆ? ಸರ್ ಬರೀ 76,000 ಹೊಡಿದೆ. ಗೋ ಪ್ಲಸ್. ಹೌದು ಸರ್. ಡಟ್ಸನ್ ಗೋ ಪ್ಲಸ್. ಹೌದು ಸರ್. ಏನ್ ರೇಟು? ಸರ್ 2.75. 2,75,000. ಇದಕ್ಕೂ ಗಾಡಿ ಫ್ರೀ. ಹೌದು ಸರ್. ಬರ್ಲಿ ಯಾವುದೇ ಗಾಡಿ ಬರ್ಲಿ ಆಕ್ಟಿವ್ ಫ್ರೀ ಸರ್. 50,000 ರೂಪಾಯಿ ಗಾಡಿ ತಗೊಂಡ್ರೆ ಆಕ್ಟಿವ್ ಗಾಡಿ ಫ್ರೀ ತಗೊಳ್ಳಿ. ಹೌದು ಸರ್. ಲಕ್ಕಿಲ್ ವಿನ್ ಆಗಬೇಕು. ಹೌದು ಸರ್. ಫೆಬ್ರವರಿ 14 ಅಲ್ಲೇ ಇದೆಯಲ್ಲ ನೋಡ್ತಾ ಇರ್ಬೋದು. ಡ್ರೀಮ್ ಕಾರ್ಸ್. ಕಾರು ಕೊಂಡ್ರೆ ಉಚಿತ ದ್ವಿಚಕ್ರ ವಾಹನ. ಎಲ್ಲರಿಗೂ ಅಲ್ಲ, ಲಕ್ಕಿ ಪರ್ಸನ್ಗೆ. ಫೆಬ್ರವರಿ 14 ಒಳಗಡೆ ಯಾರೆಲ್ಲ ಕಾರ್ ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಹತ್ತಿರ 1 ಲಕ್ಷ ರೂಪಾಯಿ ಆಕ್ಟಿವ್ ಗಾಡಿ ಫ್ರೀ ಕೊಡೋಣ ಸರ್. ಅಲ್ವಾ ಸರ್? ಹೌದು ಸರ್. ಯಾವ್ದು ಸರ್ ಇದು? Hyundai i10. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಬರೀ 68,000 ಶೋರೂಮ್ ಹಿಸ್ಟ್ರಿ. ಯಾವ್ದು ಇದು i10 ಅಲ್ಲಿ? ಸರ್ ಇದು ಸ್ಪೋರ್ಟ್ಸ್ ಬರುತ್ತೆ ಇದು. ಹೇಳಿ ಸರ್ ರೇಟ್ ಪಟ್ ಅಂತ. ಸರ್ 2.59 ಫೈನಲ್ ಸರ್. ಸರ್ ಒಂದು 2.40 ಕೊಟ್ಬಿಡೋಣ. ಇನ್ನೊಂದು ಸ್ವಲ್ಪ ಫೈನಲ್ ಸರ್. ಸರ್ 2.35 ಕೊಡ್ತೀನಿ ಹೋಗಿ. 2.35. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರಾ ಸರ್. ಸರ್ ಸ್ಯಾಂಟ್ರಾ ಎಕ್ಸೋ ಟಾಪ್ ಎಂಡ್ ಮಾಡಲು 2007 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಹೇಳಿ ಎಷ್ಟು ಓನರು? ಸರ್ ಸಿಂಗಲ್ ಓನರ್ 7 ಮಾಡಲು ಟಾಪ್ ಎಂಡ್ 4 ಪವರ್ ಇಂಡ ಬರ್ತದೆ ಗಾಡಿಲಿ. ಎಕ್ಸ್ವಾ. ಹೌದು ಸರ್. ರೇಟ್ ಸರ್ 1,70,000 ಕೊಟ್ಬಿಡೋಣ ಸರ್. 1.70 ಕೊಟ್ಬಿಡೋಣ ಹೋಗಿ. 1.5 ಸರ್ ಕೋಟೆಡ್ ಜಾಸ್ತಿ ಇದೆ. ಬೇಡ 1.60 ಕೊಟ್ಬಿಡೋಣ ಹೋಗಿ ಸರ್. ಫೈನಲ್. ಓಕೆ ಸರ್. ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ. ಹಿಡ್ಕೊಂಡು. ಹೌದು ಸರ್. ಅಷ್ಟೇ. ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀರಾ? ಆನ್ಲೈನ್ ಮಾಡಿ ಸರ್. ಇದಕ್ಕೂ ಆಕ್ಟಿವ್ ಗಾಡಿ ಫ್ರೀ. ಹೌದು ಸರ್. ಎಲ್ಲಾ ಗಾಡಿಗೂ ಇನ್ನಬೇಕಷ್ಟೇ. ಇನ್ನಬೇಕಷ್ಟೇ ಅವರು. ಅಷ್ಟೇ. ನೆಕ್ಸ್ಟ್ ಇರಬೇಕಷ್ಟೇ. i10 ಸರ್. i10 ಸರ್. ಸಾರಿ ಎಷ್ಟು ಸ್ಟಾರ್ ಸರ್? ಸಾರಿ ಎ ಸ್ಟಾರ್. ಮಾರುತಿ ಸುಜುಕಿ ಅವ್ರದ್ದು 2010 ಮಾಡಲು ಸಿಂಗಲ್ ಓನರ್ ಎ ಸ್ಟಾರ್ ಸರ್. 2010 ಸಿಂಗಲ್ ಓನರ್ ಎ ಸ್ಟಾರ್. ಎ ಸ್ಟಾರ್ ಅಲ್ಲಿ ಯಾವ್ದು ಇದು ಸರ್? ಇದು ನಿಮಗೆ VXI ಬರುತ್ತೆ. VXI ಟಾಪ್ ಎಂಡ್ ಇರ್ಬೇಕು ನೋಡಿ. ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ZXI ಸರ್. ZXI ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. ಹೌದು. ಏನ್ ರೇಟ್ ಹೇಳ್ತಾ ಇದ್ದೀರಾ? ಟಾಪ್ ಎಂಡ್ ಗಾಡಿ ಸರ್. ಸರ್ 2,59,000 ಇದೆ ಸರ್. 2.59 ಇದೆ. ನೀವು ಕೊಡೋದು ಒಂದು 2.5 ಮಾಡ್ಕೊಟ್ಬಿಡೋಣ. ಫೈನಲ್ ರೇಟ್ ಹೇಳಿ ಸರ್. ಸರ್ 240 ಕೊಡೋಣ ಹೋಗಿ ಸರ್. ಇನ್ನೊಂದು ಸ್ವಲ್ಪ ಸರ್. ಆನ್ ಟೇಬಲ್ ಇನ್ನ 5,000 ಕೊಡೋಣ. ಕಮ್ಮಿ ಕೊಡೋಣ ಹೋಗಿ ಸರ್. 235 ಕೊಟ್ಬಿಡೋಣ ಹೋಗಿ. 235 ಆನ್ ಟೇಬಲ್ ನೋಡೋಣ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ ಸರ್? ಎ ಸ್ಟಾರ್ VXI. ಸೇಮ್ ಎ ಸ್ಟಾರ್ VXI 10 ಮಾಡಲು ಸೇಮ್ ಗಾಡಿ ಸರ್. ಕಲರ್ ಬೇರೆ ಅಷ್ಟೇ ಸರ್. ಟಾಪ್ ಎಂಡ್ ಮಿಡ್ ಲೋಷನ್. ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಕೂಡ ಒಂದು 220 ಸರ್. ಫೈನಲ್ 2.10 ಕೊಟ್ಬಿಡೋಣ ಹೋಗಿ. 2.10 ಅದೇ ಫೈನಲ್. ಹ್ಞೂ ಸರ್. 2.10. ಆಟೋ ನಿಮ್ದ? ಆಟೋ ನಮ್ದಲ್ಲ ಸರ್, ಕಸ್ಟಮರ್ದು. ಇದು ಆಟೋದಲ್ಲಿ ಬಂದು ಕಾರ್ ತಗೊಂಡೋಗಿ. ಬಸ್ಸಲ್ಲಿ ಬರಬಾರ್ದಾ ಸರ್? ಬಸ್ಸಲ್ಲಿ ಬಂದು 2 ವೀಲರ್ ತಗೊಂಡೋಗಿ. ಓನ್ ಬೈಕಲ್ಲಿ ಬರಬಾರ್ದಾ? ಬನ್ನಿ ಸರ್. ಓನ್ ಕಾರಲ್ಲಿ ಬರಬಾರ್ದಾ? ಫ್ರೆಂಡ್ಸ್ ಕರ್ಕೊ ಬನ್ನಿ ಸರ್. 2 ವೀಲರ್ ಕೊಟ್ಟು ಕಳಿಸಿ ಕಾರ್ ತಗೊಂಡೋಗಿ ಸರ್. ಅಷ್ಟೇ. ಅದಾದ್ಮೇಲೆ ಲಕ್ಕಿ ವಿನ್ ಆದ್ರೆ ಇನ್ನ ಒಂದು 2 ವೀಲರ್ ಫ್ರೆಂಡ್ಸ್ ತಗೊಂಡೋಗಿ ಸರ್. ಕರ್ಸ್ಕೊಳ್ಳಿ ಅಲ್ವಾ? ಅಷ್ಟೇ. ನಿಮ್ದಾ ಸರ್? ಸೋಲ್ಡ್ ಆಗಿದೆ ಗಾಡಿ. ಸೋಲ್ಡ್ ಆಯ್ತಾ? ಇನ್ನು ಗಾಡಿಗಳಿದಾವ ಸರ್? ಆ ಕಡೆ ಇನ್ನ 50 ಗಾಡಿ ಇದೆ. ನಡೀರಿ ಸರ್. ಬನ್ನಿ ಮತ್ತೆ ಸರ್. ಸರ್ ಇಲ್ಲೊಂದ್ ಸ್ವಲ್ಪ ಲೈನ್ ಇದೆ, ಒಳಗಿದೆ. ಒಳಗೆ ಮಾಡೋಣ. ಇದು ಮುಗಿಸ್ಕೊಂಡು ಇಗ್ನಿಸ್ ಹೇಳಿ ಸರ್. 19 ಮಾಡಲು ಗಾಡಿ ಸಿಂಗಲ್ ಓನರು. ಎಷ್ಟು ಹೊಡಿದೆ ಸರ್? ಬರೀ 55,000 ಶೋರೂಮ್ ಹಿಸ್ಟ್ರಿ ಸರ್. ಯಾವ್ದು ಇದು ಇಗ್ನಿಸ್ ಅಲ್ಲಿ? ಸರ್ ಇಗ್ನಿಸ್ ನಿಮಗೆ ಮಿಡ್ ಲೋಷನ್ ಬರುತ್ತೆ. ಏನ್ ರೇಟು ಸರ್? ಬರೀ 5,10,000. ಫೈನಲ್ ಒಂದು 5 ಲಕ್ಷ ಕೊಟ್ಬಿಡೋಣ ಸರ್. ಇನ್ನು ಫೈನಲ್ ಸರ್ 490. ಫೈನಲ್ ಹೇಳಿ ಸರ್. ಒಂದು ಸರ್ ಆನ್ ಟೇಬಲ್ 480 ಕೊಟ್ಬಿಡೋಣ. ಬರ್ಲಿ ಆನ್ ಟೇಬಲ್. ಬರ್ಲಿ ಸರ್. ಬನ್ನಿ. ವೈಟ್ ಕಲರ್ i10 ಇದೆ ಸರ್. i10 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 11 ಮಾಡಲು ಸಿಂಗಲ್ ಓನರ್. ಹೌದು. i10 ಅಲ್ಲಿ ಯಾವುದು? i10 ಮ್ಯಾಗ್ನಾ ಬರುತ್ತೆ ಸರ್. ಇದು ಮ್ಯಾಗ್ನಾ ಶೋರೂಮ್ ಹಿಸ್ಟ್ರಿ ಬರೀ 58,000 ಸರ್. ಫೈನಲ್ ರೇಟ್ ಅಲ್ಲಿ ನಾನು ನೆಗೋಷಿಯಬಲ್ ಮಾಡೋದಿಲ್ಲ ಇದರಲ್ಲಿ ಸರ್. 290 ಕೊಟ್ಬಿಡೋಣ ಸರ್. ಫೈನಲ್. ಫೈನಲ್ 290 ಬೇಡ ಸರ್. ಬನ್ನಿ ಮತ್ತೆ ಅದೇ ಖುಷಿ. ಸ್ಪಾರ್ಕ್ 2 ಇದಾವೆ. ಹೌದು ಸರ್. 2011 LT ಟಾಪ್ ಎಂಡ್ ಸ್ಪಾರ್ಕ್ ಸರ್. ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಗಾಡಿ ಸರ್. ಲೋ ಬಡ್ಜೆಟ್ ಅಲ್ಲಿ ಹೇಳಿ ಸರ್. ಚಿಕ್ಕದಾಗಿರ್ಲಿ ಬಡ್ಜೆಟ್. ಸರ್ ಬಜೆಟ್ ಅಷ್ಟೇ ಸರ್. ಬರೀ 160 ಕೊಟ್ಬಿಡೋಣ. 1,60,000. 1,60,000 ಅಷ್ಟೇ ಸರ್. ಫೈನಲ್ ಕೇಳಕ್ಕಾಗಲ್ಲ
ಸರ್ 1.5 ಮಾಡ್ಕೊಡ್ತೀನಿ. 1.5 ಲಕ್ಷಕ್ಕೆ 2011 ಮಾಡಲು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಎಲ್ಲ LT ನ ಇದು ಸರ್ LT ಟಾಪ್ ಅಂಡ್ ಗಾಡಿ ಎಷ್ಟನೇ ಓನರ್ ಅಂದ್ರೆ ಸರ್ ಇದು ಕೂಡ ಸಿಂಗಲ್ ಓನರ್ ಗಾಡಿ 1.5 ಲಕ್ಷ. ಹೌದು ಸರ್ 1.5 ಲಕ್ಷಕ್ಕೆ 11 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ LT ಟಾಪ್ ಅಂಡ್ ಸ್ಪಾರ್ಕ್ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದೇ ರೀತಿ ಇನ್ನೊಂದು ಸ್ಪಾರ್ಕ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇನ್ನೊಂದು ಸ್ಪಾರ್ಕ್ 2010 ಮಾಡಲು, ಅದು 11 ಇದು 10 ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು LS ಮಾಡಲು ಸರ್. ಏನ್ ರೇಟ್ ಸರ್? ಬರೀ 1.40 ಕೊಟ್ಬಿಡೋಣ ಬನ್ನಿ ಸರ್. 10,000 ಡಿಫರೆನ್ಸ್ ಸರ್. ಸರ್ ಬರೀ 1.30 ಕೊಟ್ಬಿಡೋಣ ಹೋಗಿ ಸರ್. 1.30 ಕೊಟ್ಬಿಡೋಣ. 20,000 ಜಾಸ್ತಿ ಹಾಕಿದ್ರೆ ಆ ಗಾಡಿ, ಕಮ್ಮಿ ಹಾಕಿದ್ರೆ ಈ ಗಾಡಿ ಅಲ್ವಾ? ಹೌದು ಸರ್. ಬಲೆನೋ ಸರ್. ಸರ್ 16 ಮಾಡಲು ಗಾಡಿ. ಯಾವ್ದಿದು ಬಲೆನೋದಲ್ಲಿ? ಸರ್ ಜೀಟಾ ಆಪ್ಷನಲ್ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಗಾಡಿ? ಸರ್ ಬರೀ 66,000 ಹೊಡಿದೆ ಸರ್ ಗಾಡಿ. ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹ್ಞೂ ಸರ್. ಫುಲ್ಲಿ ಲೋಡೆಡ್ ಗಾಡಿ. ಟಾಪ್ ಎಂಡ್ ಅಲ್ಲ, ಸ್ವಲ್ಪ ಕಮ್ಮಿ. ಆಲ್ಫಾ ಅಲ್ಲ, ಜೀಟಾ. ಹೌದು ಸರ್. ಏನ್ ರೇಟ್ ಹೇಳ್ತಾ ಇದೀರಾ ಸರ್? ಬಾರಿ 6.45 ಹಾಕಿದೀವಿ ಸರ್. ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಬನ್ನಿ ಸರ್. ಹೆಚ್ಚು ಕಮ್ಮಿ ಅಂದ್ರೆ 5.5 ಕೊಡ್ತೀರಾ ಸರ್? ಒಂದು 6 ಲಕ್ಷ ಕೊಟ್ಬಿಡೋಣ ಹೋಗಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಸರ್ 5.90 ಕೊಡೋಣ ಹೋಗಿ ಸರ್. ಸ್ವಲ್ಪ ಸರ್ ಆನ್ ಟೇಬಲ್ ಇನ್ನ 5,000 ಕಮ್ಮಿ ಕೊಡೋಣ ಹೋಗಿ. ಎಲ್ಲಿ ಬರ್ಬೇಕು? ಡ್ರೀಮ್ಸ್ ಕಾರ್ ಸರ್. ಏನ್ ಕೊಡ್ತೀರಾ? ಫ್ರೀ ನಾಗರಬಾವಿ ಡ್ರೀಮ್ಸ್ ಕಾರ್ ಕೊಡ್ತೀರಾ ಸರ್. ಆಕ್ಟಿವಾ ಗಾಡಿ ಫೆಬ್ರವರಿ 14 ಒಳಗಡೆ 5 ಲಕ್ಷದ 90,000. 5,90,000ಕ್ಕೆ 2016 ಮಾಡಲು ಜೀಟಾ ಬೊಲೆನೋ ಸಿಂಗಲ್ ಓನರ್ ಸೆಕೆಂಡ್ ಓನರ್. ಹೌದು ಸರ್. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೆಹಿಕಲ್ ಸರ್. ನೋಡ್ಕೊಂಡ್ರೆ ಗಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಗಾಡಿ ನಂಬರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಸ್ವಲ್ಪ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಕಾಣ್ತಾ ಇದೆಯಲ್ಲ? ಕಾಣದೇ ಇದ್ರೆ ಒಂದ್ಸರಿ ಹೇಳ್ಬಿಡ್ತೀನಿ. KS02 ML 6667 ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. 2011 ಮಾಡಲು ಡೀಸೆಲ್ ಫಿಗೋ ಪುಂಟೋ. ಹೌದು ಸರ್. ಯಾವ್ದಿದೆ ಸರ್? ಅಸೆಂಟೋ. ಅದ್ರ ಮುಂದೆ ಟಾಟಾ ಆರಿಯಾ. ಹೌದು ಸರ್. ಎಲ್ಲಿ ಮತ್ತೆ ಫಿಗೋ ಸರ್? ಬರೀ 2.35 ಎರಡು ಡೀಸೆಲ್ ಗಾಡಿ. ಬರೀ 2.35. ಯಾವ ಮಾಡಲ್ಲ? 2011 ಮಾಡಲು ಸಿಂಗಲ್ ಓನರ್ ಗಾಡಿ. 2.35 ತಗೊಳ್ಳಿ. ಡೀಸೆಲ್ ಗಾಡಿ. ಎಷ್ಟು ಹೊಡಿದೆ ಗಾಡಿ? ಸರ್ ಬರೀ 70,000 ಹೊಡಿದೆ ಅಷ್ಟೇ. ಇಲ್ಲೊಂದು ಅದು ಪುಂಟೋನಾ ಸರ್? ಇದು ಪುಂಟೋ EVO 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹೇಳಿ ಸರ್. ಡೀಸೆಲ್ ಗಾಡಿ. ಬರೀ ಇದು ಕೂಡ 80,000 ಹೊಡಿದೆ ಅಷ್ಟೇ. ಏನ್ ರೇಟ್ ಸರ್? ಮಲ್ಟಿ ಜೆಟ್ ಇಂಜಿನ್ ಸರ್. ಬರೀ 3,70,000 ಕೊಟ್ಬಿಡೋಣ. ಸ್ವಲ್ಪ ಫೈನಲ್ 360 ಫೈನಲ್ ಮಾಡ್ಕೊಡೋಣ ಹೋಗಿ ಸರ್. ಕೇಳ ಇನ್ನೊಂದು ಸ್ವಲ್ಪ ಸಾಕು ಸರ್. 3.5 ಕೊಟ್ಬಿಡ್ತೀನಿ ಹೋಗಿ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಸೆಂಟ್ ಬ್ಲಾಕ್ ಕಲರ್ ಸರ್. ಅಸೆಂಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 75,000 ಹೊಡಿದೆ ಸರ್ ಗಾಡಿ. ಬರೀ 75,000 ಹೊಡಿದೆ ಸರ್. ಎಲ್ಲಿರೋದು ಗಾಡಿ? ಡ್ರೀಮ್ಸ್ ಕಾರ್ ಗಾಡಿ ಸರ್ ಇದು. ನೋಡಿ ಸರ್ ಆ ಕಡೆ ಡ್ರೀಮ್ಸ್ ಕಾರ್. ಹೇಳಿ ಸರ್, ಪಟಾಪಟ್ ರೇಟ್ ಹೇಳಿ ಸರ್. ಸರ್ 10 ಮಾಡಲು ಬರೀ 2 ಲಕ್ಷ ಕೊಟ್ಬಿಡ ಹೋಗಿ. ಬರೀ 2 ಲಕ್ಷ. ಬರೀ 2 ಲಕ್ಷ. ಇನ್ನೊಂದು ಸ್ವಲ್ಪ ರೇಟ್ ಮಾಡಿ. 1.90 ಕೊಡ್ತೀನಿ ಹೋಗಿ ಸರ್. ಆಯ್ತಾ? ಬನ್ನಿ ಈ ಗಾಡಿ ನೋಡೋಣ ಸರ್. ಟಾಟಾ ಆರಿಯಾ. ಎಷ್ಟು ಜನ ಕುತ್ಕೋಬಹುದು ಇದ್ರಲ್ಲಿ? ಸರ್ 7 ಸೀಟರ್ ಇದು. 7 ಜನ. ಹೌದು ಸರ್. ಕುತ್ಕೋಬಹುದು, ಆರಾಮಾಗಿ ಕಂಫರ್ಟ್ ಆಗಿ ಇರಬಹುದು ಸರ್. ಟಾಟಾ. ಹೌದು ಸರ್. ನಮ್ಮ ರತನ್ ಟಾಟಾ ಅವ್ರು ಕೊಟ್ಟೋಗಿರೋ ಕೊಡುಗೆ ಸರ್. ಅಷ್ಟೇ. ಯಾವ ಮಾಡಲು ಸರ್? 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 68,000 ಹೊಡೈತೆ ಸರ್. ಕೊಡೋ ರೇಟ್ ಸರ್ 3,20,000 ಅಷ್ಟೇ. ಅಷ್ಟೇ. 3 ಲಕ್ಷ. 3,20,000. ಇನ್ನೊಂದು ಸ್ವಲ್ಪ ಡೀಸೆಲ್ ಗಾಡಿ. ಇನ್ನೊಂದು ಸ್ವಲ್ಪ 310 ಕೊಡ್ತೀನಿ ಹೋಗಿ ಸರ್. 3 ಲಕ್ಷ ರೌಂಡ್ ಫಿಗರ್ ಕೊಡೋಣ ಹೋಗಿ ಸರ್. 310 ಕೊಟ್ಬಿಡ. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಂಡ್ರಾ? ಸೆಲೆರಿಯೋ ಹೇಳಿ ಸರ್ ಡೀಟೇಲ್ಸ್ ಪಟ್ಟ. ಸರ್ 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಯಾವ್ದಿದು? ZXi ಆಪ್ಷನಲ್ ಗಾಡಿ. ಟಾಪ್ ಎಂಡ್ ZXi. ಅದ್ರ ಮೇಲೆ ಆಪ್ಷನ್ ಆಪ್ಷನಲ್. ಹೌದು ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಪವರ್ ಸ್ಟೀರಿಂಗ್. ಹೌದು ಸರ್. ಪವರ್ ವಿಂಡೋ. ಹೌದು ಸರ್. ಏರ್ ಬ್ಯಾಗ್. ಹೌದು ಸರ್. ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ ಸರ್. ಅಷ್ಟೇ ಅಲ್ವಾ? ಹೌದು ಸರ್. ಯಾವ ಮಾಡಲು? ಸರ್ 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ZXi ಆಪ್ಷನಲ್. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಮ್ಯಾನ್ಯುಯಲ್ ಆಟೋಮೆಟಿಕ್? ಮ್ಯಾನ್ಯುಯಲ್ ಗಾಡಿ ಸರ್. ಹೇಳಿ ರೇಟ್ ಹೇಳಿ ಪಟ್ಟಂತ. ಬರೀ 54,000 ಹೊಡಿದೆ ಸರ್. ಶೋರೂಮ್ ಇಷ್ಟ. ಅದು ಓಡ್ಲಿ ರೇಟ್ ಹೇಳಿ ಸರ್. ಸರ್ ಬರೀ 470 ಸರ್. ಫೈನಲ್ ರೇಟ್ ಸರ್ 4.5 ಮಾಡ್ಕೊಡ್ತೀನಿ ಹೋಗಿ ಸರ್. ಸ್ವಲ್ಪ ಸರ್ 440 ಡೆಡ್ ಲೈನ್ ಕೊಡೋಣ ಹೋಗಿ ಸರ್. ಸಾಕು. ಸಾಕು ಸರ್. ಹೇಳೋದು ಬೇಡ. ಸಾಕು ಸರ್. ಸ್ಕ್ರೀನ್ ಶಾಟ್ ತಗೊಂಡ್ರೆ 440ಕ್ಕೆ 2017 ಮಾಡಲು ZXi ಆಪ್ಷನಲ್. ಸೆಲೆರಿಯೋ ಯಾರಿಗಾದ್ರೂ ಬೇಕಂದ್ರೆ ಮ್ಯಾನ್ಯುಯಲ್ ಡ್ರೀಮ್ ಕರ್ಸಿ ಬರ್ಬೋದು. ಅದಾಯ್ತು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಂದ್ರೆ ಇನ್ನೊಂದು ಸೆಲೆರಿಯೋ ಇದೆ. ಇದು ಮ್ಯಾನ್ಯುಯಲ್ ಸರ್. ಆಟೋಮೆಟಿಕ್. ಮ್ಯಾನ್ಯುಯಲ್ ಬೇಕಂದ್ರೆ ಮ್ಯಾನ್ಯುಯಲ್, ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್. ಹೌದು. ಯಾವ್ದು ಬೇಕೋ ತಗೊಳ್ಳಿ ಸರ್. ಯಾವ್ದಾದ್ರು ತಗೊಳ್ಳಿ. ಹೌದು. ಮೊದಲು ಬಂದರ್ಗ ಆಪ್ಷನ್. ಹೌದು. ಸೋಲ್ಡ್ ಆಯ್ತಾ? ಇನ್ನೊಂದು ತಂದು ಇಡ್ತೀರಾ? ಹೌದು. ಡ್ರೀಮ್ ಕಾರ್ಸ್ ಅಲ್ಲಿ. ಡ್ರೀಮ್ ಕಾರ್ಸ್ ಅಲ್ಲಿ ಡೀಟೇಲ್ಸ್ ಪಟಾಪಟ್. ಸರ್ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ ಎಷ್ಟು ಹೊಡಿದೆ ಹೇಳಿ? 78,000 ಹೊಡಿದೆ. 14 ಮಾಡಲು ಸಿಂಗಲ್ ಓನರ್. ಹೌದು. ಎಷ್ಟು ಹೊಡಿದೆ ಅಂದ್ರೆ? ಬರೀ 78,000. ಯಾವ್ದಿದೆ ಸೆಲೆರಿಯೋದಲ್ಲಿ? ಸರ್ VXi ಬರುತ್ತಿದ್ದು. VXi ಆಟೋಮೆಟಿಕ್. ಆಟೋಮೆಟಿಕ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಬರೀ 360 ಸರ್. ಬರೀ 360. ನಿಮ್ ರೇಟ್ ಸರ್? 358 ಕೊಟ್ಬಿಡೋಣ ಹೋಗಿ. 2,000 ಕಮ್ಮಿ ಮಾಡಿದ್ರಿ ಸರ್. 5,000. 355 ಕೊಟ್ಬಿಡೋಣ ಹೋಗಿ ಸರ್. ಸರ್ 3.5 ಕೊಟ್ಬಿಡೋಣ ಹೋಗಿ ಸರ್. 3.5. ಅದು 3.5 ಸರ್. ಇದು 4.5. ಇದು 3.5 ಅಷ್ಟೇ. ಹೌದು. 440. 440 ಕೊಡೋಣ ಹೋಗಿ ಸರ್. ಇದು 3.5. 3.5 ಬರಂಗಿಲ್ಲ ಸರ್. ಸ್ಕ್ರೀನ್ ಶಾಟ್ ತಗೊಳ್ಳಿ. 440 ಗಾಡಿ. ಇದು ಆಟೋಮೆಟಿಕ್ ಬಂದ್ಬಿಟ್ಟು 3.5. i10 ಗ್ರಾಂಡ್ i10 ಸರ್. ಗ್ರಾಂಡ್ i10 2017 ಮಾಡಲು ಸಿಂಗಲ್ ಓನರ್ ಗಾಡಿ.
ಬರೀ 30,000 ಓಡಿದೆ ಸರ್ ಗಾಡಿ. ಯಾವ ಸರ್ ಐಟನ್ ಅಲ್ಲಿ ಸರ್ ಇದು ನಿಮ್ಗೆ ಶೋರೂಮ್ ಹಿಸ್ಟ್ರಿ ಬರುತ್ತೆ. ಗ್ರ್ಯಾಂಡ್ ಐಟನ್ ಅಲ್ಲಿ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಬರುತ್ತೆ ಸರ್. ಸ್ಪೋರ್ಟ್ಸ್ 2017 ಮಾಡಲ್ 17 ಸಿಂಗಲ್ ಓನರ್. ಹೌದು ಎಷ್ಟು ಸಾವಿರ ಓಡಿದೆ ಸರ್? 30,000 ಓಡಿದೆ ಸರ್ ಗಾಡಿ. ಪೆಟ್ರೋಲ್ ವೆಹಿಕಲ್. ಆಟೋಮೆಟಿಕ್. ಹೌದು ಸರ್. ಆಟೋಮೆಟಿಕ್. ಹೌದು ಸರ್. ಏನ್ ರೇಟು ಸರ್ ನಿಮ್ಗೆ ಬರೀ 4.25 ಲಕ್ಷ ಕೊಟ್ಬಿಡೋಣ ಸರ್. 4,75,000. 4,75,000 ಫೈನಲ್ ಸರ್. ಕೊಟ್ಟೆಡ್ 5-10 ಇದೆ ಸರ್. 4.25 ಕೊಟ್ಬಿಡೋಣ ಸರ್. ಫೈನಲ್ ಸರ್ ಆನ್ ಟೇಬಲ್ ಇನ್ನೊಂಚೂರು ಕಮ್ಮಿ ಮಾಡ್ಕೊಡೋಣ ಹೋಗಿ ಸರ್. ನೋಡಿ ಸರ್ ಸರ್ 4.65 ಡೆಡ್ ಲೈನ್ ಕೊಟ್ಬಿಡೋಣ ಹೋಗಿ. 4.65. 4.65. ಬನ್ನಿ ಪಟಾಪಟ ಅಂತ ಇನ್ನೊಂದು ರೆಡ್ ಕಲರ್ ಇದೆ ವ್ಯಾಗನರ್ ಸರ್. 15 ಮಾಡಲು ಸಿಂಗಲ್ ಓನರ್ ವ್ಯಾಗ್ನರ್. ಬರೀ 72,000 ಓಡಿದೆ ನೋಡಿ ಗಾಡಿ ಸರ್. 15 ಮಾಡಲು ಬರೀ 72,000 ಓಡಿದೆ. 72,000 ಸರ್. 15 ಮಾಡಲು. ಹೌದು ಸರ್. ಯಾವ್ದು ಇದು ಸರ್? VXI ಮಿಡ್ ಸೆಗ್ಮೆಂಟ್. ಹೌದು ಸರ್. ಓಕೆ ಹೇಳಿ ಡೀಟೇಲ್ಸ್ ಸರ್ 15 ಮಾಡಲು ಸಿಂಗಲ್ ಓನರ್ VXI. ಇನ್ಸೂರೆನ್ಸ್ ರನ್ನಿಂಗ್ ವ್ಯಾಗ್ನರ್ ಎಲ್ಲ ರನ್ನಿಂಗ್ ಸರ್. ರನ್ನಿಂಗ್ ಇಲ್ಲ ಅಂದ್ರೆ ರನ್ನಿಂಗ್ ಮಾಡ್ಕೊಡ್ತೀನಿ ಅಷ್ಟೇ. ಹೌದು ಅಷ್ಟೇ. ಅಷ್ಟೇ. ರೇಟ್ ಸರ್ ಬರೀ 3.60 ಸರ್. 3,60,000. 15 ಮಾಡಲು ಸಿಂಗಲ್ ಓನರ್ ವ್ಯಾಗನರ್. ಹೌದು ಸರ್. ಲೋನು ಆಗುತ್ತೆ ಸರ್ ಬರೀ 50,000 ಸರ್. ಸರ್ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅಷ್ಟೇ. ಅಷ್ಟೇ. ಸ್ಕೋಡಾ ಲಾರಾ. ಹೌದು ಸರ್. ಏನ್ ಸರ್ ಸ್ಪೆಷಲ್ ಸರ್ 10 ಇಯರ್ ಬ್ಯಾಗ್ ಅದೇ ಸ್ಪೆಷಲ್ ಅಲ್ವಾ ಸರ್? ಈ ಗಾಡಿಲಿ. ಹ್ಞೂ ಸರ್. ಸೇಫ್ಟಿ ಗಾಡಿ. ಇನ್ನೊಂದು ಸ್ಪೆಷಲ್ ಸನ್ರೂಫ್ ಇದೆ ನೋಡಿ ಸರ್. ಪ್ರೀಮಿಯಂ ಗಾಡಿ. ಹೌದು ಸರ್. ಲಕ್ಸುರಿ ಗಾಡಿ. ಹೌದು ಸರ್. ಹೇಳಿ ಡೀಟೇಲ್ಸ್ ಸರ್. 8 ಮಾಡಲು ಸೆಕೆಂಡ್ ಓನರ್ ಗಾಡಿ ಅಷ್ಟೇ. ಎಷ್ಟು ಹೊಡಿದೆ ಗಾಡಿ ಸರ್? ಬರೀ 89,000 ಸರ್. 10 ಇಯರ್ ಬ್ಯಾಗ್ ಇರೋ ಗಾಡಿ. 10 ಇಯರ್ ಬ್ಯಾಗ್ ಸರ್. ಕೊಡೋ ರೇಟು ಸರ್ ಬರೀ 2.5 ಲಕ್ಷ ಸರ್. 2.5 ಲಕ್ಷಕ್ಕೆ 2008 ಮಾಡಲು ಸೆಕೆಂಡ್ ಓನರ್ ಗಾಡಿ. 10 ಇಯರ್ ಬ್ಯಾಗ್. 10 ಇಯರ್ ಬ್ಯಾಗ್. ನೋಡ ಯಾರಿಗಾದ್ರೂ ಬೇಕಾದ್ರೆ ಸ್ಕೋಡಾ ಲಾರಾ ಸಿಗ್ತದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಬೇಕಂದ್ರೆ ಸ್ವಿಫ್ಟ್ ಇದೆ. ಸ್ವಿಫ್ಟ್ 2008 ಮಾಡಲು ಸ್ವಿಫ್ಟ್ VXI ಬರೀ 2,65,000 ಸಾಕು. ಸಾಕು. 2008 ಮಾಡಲು 8 ಮಾಡಲು ಸ್ವಿಫ್ಟ್. LXI. ಹೌದು ಸರ್. ಪೆಟ್ರೋಲ್ ಕೊಡೋ ರೇಟ್ ಫೈನಲ್ ಸರ್ 2.5 ಕೊಡೋಣ ಹೋಗಿ ಸರ್. ಫೈನಲ್ ಹೇಳಿ ಸರ್. ಸರ್ 2.40 ಕೊಡೋಣ ಹೋಗಿ ಸರ್. ಹೇಳಿ ಸರ್ ವ್ಯವರಮಾನ. ಸರ್ ಇನ್ನ 5,000 2.35 ಕೊಡೋಣ. 2.35. ಬನ್ನಿ ಮತ್ತೆ ಅದೇ ಖುಷಿಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ. ಸರ್ ಫಿಯೆಸ್ಟಾ 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹೌದು. ಬರೀ 2,15,000 ಕೊಡೋಣ ಸರ್. 2,15,000. ಟಾಪ್ ಅಂಡ್ ಟೈಟಾನಿಯಮ್ ಸರ್. ಮಿಡ್ಲ್ ಓಷನ್ ಬರುತ್ತೆ ನಿಮ್ಗೆ. ಏನ್ ರೇಟ್ ಹೇಳ್ತಾ ಇದ್ರಾ? 2,15,000 ಸರ್. 2,15,000. ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಗಾಡಿ ನಂಬರ್ 2,15,000ಕ್ಕೆ 2009 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಪುಂಟೋ ಸರ್. ಇನ್ನೊಂದು ಪುಂಟೋ ನಮ್ಮ ಹತ್ರ ಇದೆ. 2011 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿ. ಹೇಳಿ ಸರ್. ಬರೀ ರನ್ನಿಂಗ್ ಓಡಿರೋದು ನೋಡಿ ಬರೀ 85,000. ಎಷ್ಟು? 85,000 ಅಷ್ಟೇ ಸರ್ ಗಾಡಿ. ಬರೀ 85,000. ಹೌದು ಸರ್. ಫೈನಲ್ ರೇಟ್ ಸರ್ 2.30 ಕೊಟ್ಬಿಡೋಣ ಸರ್. ಸಾಕು. ಇನ್ನೊಂದು ಸ್ವಲ್ಪ ಸರ್. ಒಂದು 220 ಫೈನಲ್ ಕೊಟ್ಬಿಡೋಣ ಹೋಗಿ ಸರ್. 5,000 ಕಮ್ಮಿ ಮಾಡಿದ್ರೆ ಸರ್. ಆನ್ ಟೇಬಲ್ ಬರಲಿ ಸರ್. 2.10ಕ್ಕೆ ಕೊಟ್ಬಿಡೋಣ ಅಷ್ಟೇ. ಇದ್ರಲ್ಲಿ ಏನ್ ಸ್ಕ್ರಿಪ್ಟೆಡ್ ಇಲ್ಲ ಸರ್. ಕೇಳ್ತಾ ಇರ್ತೀನಿ ಕ್ಯಾಂಡಿಡೇಟ್ಗೆ ಕೊಡ್ತಾ ಇರಿ ಅಷ್ಟೇ ಸರ್. ಆನ್ ಟೇಬಲ್ ಏನೋ ಒಂಚೂರು ಮಾರ್ಜಿನ್ ಇಟ್ಕೊಂಡು ಕೊಟ್ಬಿಡೋಣ ಸರ್ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬಿಟ್ಟು ಸರ್. ಬಿಟ್ಟು 2014ನೇ ಮಾಡಲು ಸೆಕೆಂಡ್ ಓನರ್. 2013 ಸರ್. 2014 ಸೆಕೆಂಡ್ ಓನರ್. 14 ಹೌದು ಸರ್. LT ಇಲ್ಲ ಸರ್. ಇದು LT. ಬರೀ 40,000 ಓಡಿದೆ. ಬರೀ 40,000. ಬರೀ 40,000. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ ಸರ್. ಕೊಡೋ ರೇಟ್ ಸರ್ 2,65,000 ಸಾಕು. 14 ಮಾಡಲು 2,65,000 ಸೆಕೆಂಡ್ ಓನರ್. ಹೌದು. ಪೆಟ್ರೋಲ್. ಹೌದು. LT ಚೆನ್ನಾಗಿದೆ ಗಾಡಿ. ಸೂಪರ್ ಆಗಿದೆ ಸರ್. ಪಕ್ಕ. ಬರೀ 55,000 ತರಲಿ ಸರ್. ಫೈನಲ್ ರೇಟ್ ಹೇಳಿ ಒಂದು. ಸರ್ 2.5 ಫೈನಲ್ ಕೊಡೋಣ ಹೋಗಿ ಸ್ವಲ್ಪ. ಸರ್ 2.55 ಕೊಟ್ಬಿಡೋಣ. 2.5 ಹೇಳಿ 2.55 ಹೆಂಗ್ ಕೊಡ್ತಾರೆ ಸರ್? 2.40 ಕೊಟ್ಬಿಡೋಣ. ಹಂಗೆ ಹೇಳಿ ಮತ್ತೆ. 2.40 ಕೊಟ್ಬಿಡೋಣ ಸರ್. ಬರೀ 40,000 ತರಲಿ ಸರ್. 2,40,000ಕ್ಕೆ 2014 ಮಾಡಲು ಪೆಟ್ರೋಲ್ ವೇರಿಯಂಟ್ LT ಟಾಪ್ ಅಂಡ್ ಚಾರ್ಲೆಟ್ ಬಿಡ್ ಸಿಗ್ತದೆ. ಸ್ಕ್ರೀನ್ ಶಾಟ್ ತೊಗೊಳ್ಳಿ ಯಾರಿಗಾದ್ರೂ ಬೇಕಾದ್ರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಹೋಂಡಾ ಬ್ರಾಂಡ್ ಬೇಕಂದ್ರೆ ಜಾಸ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಸರ್. 2009 ಮಾಡಲು ಸೆಕೆಂಡ್ ಓನರ್ ಜಾಜ್ ಸರ್. ಬರೀ 85,000 ಓಡೈತೆ ಸರ್ ಅಷ್ಟೇ. ಖುಷಿ ವಿಚಾರ. 85,000 ಓಡಿದೆ. ಹೌದು ಸರ್. 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಜಾಜ್ ಹೇಳಿ ರೇಟ್ ಸರ್. 2 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್. 2 ಲಕ್ಷ ರೌಂಡ್ ಫಿಗರ್. ಹೌದು ಸರ್. 2009 ಮಾಡಲು. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಸರ್. 1.90 ಕೊಟ್ಬಿಡೋಣ ಹೋಗಿ ಸರ್. 1,90,000 ಕೊಟ್ಬಿಡೋಣ. ಬನ್ನಿ ತಗೊಳ್ಳಿ ಅಷ್ಟೇ. ಒಳ್ಳೆ ಪ್ರೈಸ್ ಅದು. ಮತ್ತೆ ನೆಕ್ಸ್ಟ್ ವೆಹಿಕಲ್ ಸರ್. ಇನ್ನೊಂದು ಜೆನ್ ಎಸ್ಟಿಲೋ ಸರ್. ಇದು 2011 ರಿಜಿಸ್ಟರ್ಡ್ ಗಾಡಿ. ಬರೀ 84,000 ಓಡೈತೆ ಸರ್. 11 ರಿಜಿಸ್ಟ್ರೇಷನ್ ಗಾಡಿ. ಹೌದು ಸರ್. 84,000 ಓಡಿದೆ. 84,000 ಸೆಕೆಂಡ್ ಓನರ್ ವೆಹಿಕಲ್ ಸರ್. ಜೆನ್ ಎಸ್ಟಿಲೋ ಹೇಳಿ ಸರ್ ರೇಟ್. ಸರ್ ಇದು ನಮಗೆ 2.30 ಕೊಟ್ಬಿಡೋಣ ಹೋಗಿ ಸರ್. 2,30,000. ಹೌದು. ಇನ್ನೊಂದು ಸ್ವಲ್ಪ ಸರ್. 2.20 ಕೊಟ್ಬಿಡೋಣ ಸರ್ ಫೈನಲ್. ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ಸರ್. 2.15 ಆನ್ ಟೇಬಲ್ ಸರ್. ಬನ್ನಿ ಅಷ್ಟೇ. ನೋಡಿ ಹೆಂಗೆ 2.15 ಬನ್ನಿ. 2.15 ಸರ್ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಯಾನು ಸರ್. ಇಯಾನು 2014 ಸಿಂಗಲ್ ಓನರ್ ವೆಹಿಕಲ್ ಸರ್. 2014 ಸಿಂಗಲ್ ಓನರ್ ವೆಹಿಕಲ್. ಹೌದು. ನಮ್ಮ ವೀಕ್ಷಕರಿಗೆ ಫ್ರಂಟ್ ಇಂದ ತೋರಿಸಿ ವಿತ್ ಗಾಡಿ ನಂಬರ್ ಸಮೇತ. ಯಾವ್ದು ಸರ್ ಇಯಾನಲ್ಲಿ? ಸರ್ ಇಯಾನಲ್ಲಿ ಇದು ನಿಮಗೆ ಎರಾ ಪ್ಲಸ್ ಬರುತ್ತೆ ಸರ್. ಎರಾ ಪ್ಲಸ್ 2014 ಮಾಡಲು ಸಿಂಗಲ್ ಓನರ್. ಎಷ್ಟು ಹೊಡಿದೆ ಅಂದ್ರೆ
ಸರ್ ಬರೀ 69,000 ಬರೀ ಪೆಟ್ರೋಲು ರೇಟ್ ಸರ್ 240 ಕೊಟ್ಬಿಡೋಣ ಹೋಗಿ 240 ಬರೀ ಒಂದಿಲ್ಲ ನಿಮ್ಮ ಹತ್ರ ಏನು ಸರ್ 2 ಗಾಡಿ ಇದೆ ಸರ್ ಇಲ್ಲ ಇದೆಯಲ್ಲ ಅಣ್ಣ ತಮ್ಮ ಅಷ್ಟೇ ಇದು 14 ಮಾಡ್ಲು ಹೌದು ಇದು ಅಣ್ಣನಾ ಹೌದು ಸರ್ ತಮ್ಮನ ಡೀಟೇಲ್ಸ್ ಹೇಳಿ ಮತ್ತೆ ಸರ್ ಇದು ಅಣ್ಣ ಇದು ತಮ್ಮ ಸರ್ ಇದು ಅಣ್ಣನಾ ಹೌದು ಇದು ತಮ್ಮ ಹೌದು ಸರ್ ತಮ್ಮಂದೆ ಡೀಟೇಲ್ಸ್ ತಗೊಂಬಿಡಿ ಫಸ್ಟ್ ಸರ್ 14 ಮಾಡ್ಲು ಹೇಳಿ ಮತ್ತೆ ಇದ್ರದ್ದು ಸರ್ 18 ಮಾಡ್ಲು 18 ಹೌದು 4 ವರ್ಷ ದೊಡ್ಡವನು ಹೌದು ಸರ್ ಹೇಳಿ ಸರ್ ಸರ್ ಇದು ಕೂಡ 18 ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಬರೀ 78,000 ಹೊಡಿದೆ ಇದು ಬರೀ 78,000 ಬರೀ 78,000 ಹೇಳಿ ಸರ್ 16 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್ ಹೌದು ಸರ್ ನೆರಾ ಹೌದು ಸರ್ ಪೆಟ್ರೋಲ್ ವೇರಿಯಂಟ್ ಹೌದು ಸರ್ ಒಳ್ಳೆ ರೇಟ್ ಸರ್ 290 ಕೊಟ್ಬಿಡೋಣ ಹೋಗಿ ಸರ್ 2,90,000 ಇನ್ನೊಂದ್ ಸ್ವಲ್ಪ 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಹೋಗಿ ಮಾಡಿ ಇನ್ನೊಂದ್ ಸ್ವಲ್ಪ ರೇಟ್ ಸರ್ 280 ಕೊಟ್ಬಿಡೋಣ ಹೋಗಿ ಸರ್ ಅದೇ ಹೇಳ್ತಾ ಇದೀರಾ ಸರ್ ಸರ್ 275 ಫೈನಲ್ 5,000 ಹೌದು ಸರ್ ಬನ್ನಿ ಅದೇ ಖುಷಿಗೆ ಇಲ್ಲೊಂದು ಯಾವ್ದಿದೆ ಸರ್ ಇನ್ನೊಂದು ನಿಮ್ಗೆ i10 ಗ್ರ್ಯಾಂಡ್ ಹಂಗಂದ್ರೆ ಲಾಟ್ರಿ i20 i10 ಗೆ ಹೌದು ಸರ್ ಸರಿ ಹೌದು ಸರ್ ಹೇಳಿ ಸರ್ ಡೀಟೇಲ್ಸ್ ಸರ್ 14 ಸೆಕೆಂಡ್ ಓನರ್ ಬರೀ 61,000 ಹೊಡೈತೆ 14 ಸೆಕೆಂಡ್ ಓನರ್ ಬರೀ 61,000 ಹೇಳಿ ರೇಟ್ ಸರ್ 4 ಲಕ್ಷ ಕೊಟ್ಬಿಡೋಣ ಹೋಗಿ ಸರ್ ಯಾವ್ದಿದು i10 ಅಲ್ಲಿ ಸರ್ ಇದು i10 ಅಲ್ಲಿ ಮ್ಯಾಗ್ನಾ ಬರುತ್ತೆ ನಿಮ್ಗೆ 4 ಲಕ್ಷ ಹೇಳಿದ್ರಿ ಹೌದು ಸರ್ ಇನ್ನು ಸ್ವಲ್ಪ ಸರ್ ನೋಡಿ ಸರ್ ಗಾಡಿ ನೋಡಿ ಸರ್ ನೀವು ಸಕ್ಕತ್ತಾಗಿದೆ ಮಾತಾಡಕ್ಕೂ ಮತ್ತೆ ರೇಟು ಸಕ್ಕತ್ತಾಗಿರ್ಲಿ ಸರ್ 3,90,000 ಕೊಟ್ಬಿಡೋಣ ಹೋಗಿ ಸರ್ ಜಾಸ್ತಿ ಬೇಡ ಸರ್ ಜಾಸ್ತಿ ವ್ಯವಹಾರ ನಡೆಯುತ್ತಲ್ಲಿ ಹ್ಞೂ ಸರ್ ಹೌದು ಅಷ್ಟೇ ಆಫೀಸಿಗೆ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಹೌದು ಸರ್ ಹೆಚ್ಚು ಕಮ್ಮಿ ಆದ್ರೆ ಲಾಟ್ರಿ ಹೊಡೆದ್ರೆ ಗಾಡಿನೂ ತಗೊಂಡೋಗಿ ಸರ್ ಆಕ್ಟಿವಾ ತಗೊಂಡೋಗಿ ಸರ್ ಫೆಬ್ರವರಿ 14ನೇ ತಾರೀಕು ಲೈವ್ ಅಲ್ಲಿ ವಿಡಿಯೋ ಬರುತ್ತೆ ಹೌದು ಸರ್ ಅಷ್ಟೇ ಅಲ್ವಾ ಹೌದು ಸರ್ ಫೆಬ್ರವರಿ 14ಕ್ಕೆ ಆಕ್ಟಿವಾ ಫ್ರೀ ಇಷ್ಟು ಗಾಡಿಗಳಲ್ಲಿ ಒಬ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ ಸರ್ ಒಬ್ರಿಗೆ ಮಾತ್ರ ಇವತ್ತು ಬಂದು ಕಾರ್ ತಗೊಂಡೋಗಿ 14ಕ್ಕೆ 2 ವೀಲರ್ ತಗೊಂಡೋಗಿ ಅಷ್ಟೇ ಸರ್ ಗಾಡಿ ಸರ್ ಇದು ಯುವ ಅಂದ್ಬಿಟ್ಟು ಗಾಡಿ ಚೌರ್ಲೆಟ್ ಯುವ ಹೌದು ಸರ್ ಹೇಳಿ ಸರ್ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಬರೀ 70,000 ಹೊಡಿದೆ ಸರ್ ಕೊಡೋ ರೇಟ್ ಸರ್ ಬರೀ 1.5 ಲಕ್ಷ ಕೊಟ್ಬಿಡೋಣ ಸರ್ 1.5 ಲಕ್ಷ 1.5 ಬರೀ 1.5 ಲಕ್ಷ ಹೌದು ಸರ್ ಅದಕ್ಕಿಂತ ಕಡಿಮೆ ಸರ್ 140 ಕೊಟ್ಬಿಡೋಣ ಹೋಗಿ ಸರ್ ಸ್ವಲ್ಪ ಸರ್ 1,30,000 ಕೊಡ್ತೀನಿ ಹೋಗಿ ಸರ್ ನಾನು ಜಾಸ್ತಿ ಕೇಳ್ತೀನಿ ನೆಗೋಷಿಯಬಲ್ ಅಂತ ಜಾಸ್ತಿ ಮಾಡ್ತಾ ಇದೀರಾ ಸರ್ ಜಾಸ್ತಿ ಮಾಡ್ತಾ ಇಲ್ಲ ನೀವು ಕೇಳ್ತಾ ಇರೋದಕ್ಕೆ ಕಮ್ಮಿ ಮಾಡ್ತಾ ಇದ್ದೀನಿ ಪಕ್ಕ 1,30,000 1.30 ಕೊಟ್ಬಿಡ್ತೀನಿ ಅದೇ ಫೈನಲ್ ಸರ್ ಬನ್ನಿ ಮತ್ತೆ ಅದೇ ಖುಷಿಗೆ ಇಲ್ಲೊಂದಿದೆ ಫಿಯಟ್ ಪುಂಟಾನ ಲೀನಿಯಾ ಸರ್ ಲೀನಿಯಾ 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಟಿ ಜೆಟ್ ಸರ್ ಇದು ಟಿ ಜೆಟ್ ಹೌದು ಸರ್ ಹೇಳಿ ಡೀಟೇಲ್ಸ್ ಮ್ಯಾಗ್ವೀಲ್ಸ್ ಎಲ್ಲ ನೋಡಿ ಸರ್ ನೀವು ಮ್ಯಾಗ್ವೀಲ್ಸ್ ಎಲ್ಲ ಇದೆ ಆಫ್ಟರ್ ಮಾರ್ಕೆಟ್ ರೇಟ್ ಹೇಳಿ ಸರ್ ಪಟ್ ಸರ್ 3.5 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್ 3.5 ಲಕ್ಷಕ್ಕೆ ತಗೊಂಡು ಫೈನಲ್ ಇನ್ನೊಂದು ರೇಟ್ ಸೆಕೆಂಡ್ ಓನರ್ ವೆಹಿಕಲ್ ಸ್ವಲ್ಪ ಫೈನಲ್ ರೇಟ್ ಸರ್ 340 ಕೊಡ್ತೀನಿ ಹೋಗಿ ಸರ್ 340 ಕೊಟ್ಬಿಡೋಣ ಪುಂಟು ಸರ್ ಡೀಸೆಲ್ 11 ಮಾಡಲು ಸೆಕೆಂಡ್ ಓನರ್ ಪುಂಟು ಬರೀ 2 ಲಕ್ಷ ಕೊಡ್ತೀನಿ ಹೋಗಿ ಸರ್ ಎಮೋಷನ್ ಪ್ಯಾಕ್ ಅಲ್ಲ ಹೌದು ಸರ್ ಟಾಪ್ ಎಂಡ್ ಹೌದು ಡೀಸೆಲ್ ಹೌದು ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಬರೀ 2 ಲಕ್ಷ ಕೊಡ್ತೀನಿ ಸರ್ ಹೇಳಿ ಸರ್ ಒಂದು ರೇಟ್ ಸರ್ ಡೀಸೆಲ್ ಗಾಡಿ 2 ಲಕ್ಷ ಕಮ್ಮಿ ಯಾವ ಗಾಡಿ ಸಿಗ್ತದೆ ಬಂದ್ರೆ ಕೊಡಿ ಕೇಳ್ತಾ ಇದೀನಿ ಅದನ್ನೇ ಸರ್ ಓಲಿ 1.85 ಕೊಟ್ಬಿಡೋಣ 1.85ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ಎಮೋಷನ್ ಪುಂಟು ಅಲ್ವಾ ಸರ್ ಹೌದು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇದ್ಯಾವ್ದು ಇದು ಫಿಯೆಸ್ಟಾ ಸರ್ ಇನ್ನೊಂದು ಫಿಯೆಸ್ಟಾ ಇದೆ ಡೀಸೆಲ್ ವೆಹಿಕಲ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಬರೀ 1,80,000 ಕೊಡ್ತೀನಿ ಹೋಗಿ ಸರ್ ಇನ್ನೊಂದು ಸ್ವಲ್ಪ ಸರ್ 1.70 ಕೊಟ್ಬಿಡ್ತೀನಿ ಹೋಗಿ ಸರ್ ಅಷ್ಟೇ ಜಾಸ್ತಿ ಕೇಳಕೋಲ್ಲ 1,70,000 ಗಾಡಿ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗಾದ್ರೂ ಟೊಯೋಟಾ ETS ಬೇಕಂದ್ರೆ VX ಇಲ್ಲಿದೆ ನೋಡಿ ಆಲ್ರೆಡಿ ಬ್ಯಾಕ್ ಸೈಡ್ ಬ್ಯಾಚ್ ನೋಡಿದೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಸರ್ ಪೆಟ್ರೋಲ್ ಗಾಡಿ VX 11 ಮಾಡಲ್ ಗಾಡಿ 2011 ಪೆಟ್ರೋಲ್ VX ಎಷ್ಟು ಹೊಡಿದೆ ಗಾಡಿ ಸರ್ ಸೆಕೆಂಡ್ ಓನರ್ ಬರೀ ಓಡಿರೋದು 70,000 ಕೊಡೋ ರೇಟ್ ಸರ್ 3 ಕಾಲ್ ಕೊಟ್ಬಿಡೋಣ ಹೋಗಿ ಸರ್ 3,25,000 ಸರ್ ಕೊಟ್ಟೆಡ್ 3.5 ಐತೆ 3 ಕಾಲ್ ಕೊಟ್ಬಿಡೋಣ ಹೋಗಿ ಕೊಟ್ಬಿಡೋಣ ಅಂತ ಇದೀರಾ ಕೊಟ್ಬಿಡ್ತೀನಿ ಸರ್ ಅನ್ನೋ ರೇಟ್ ಸರ್ ಕೊಟ್ಟೆ ಬಿಡ್ತೀನಿ 3.20 ಕೊಟ್ಬಿಡ್ತೀನಿ ಹೋಗಿ ಸರ್ ಕೊಟ್ಬಿಡ್ತೀನಿ ರೇಟ್ ಕೊಟ್ಬಿಡ್ತೀನಿ ಸರ್ 3.25 3.15 ಕೊಟ್ಬಿಡ್ತೀನಿ ಕೊಟ್ಬಿಡೋಣ ರೇಟ್ ಎಷ್ಟು 3.15 ಕೊಡ್ತೀನಿ ಹೋಗಿ ಸರ್ ಕೊಡೋ ರೇಟ್ ಹೌದು ಸರ್ ಕೊಡ್ತೀನಿ ಸರ್ 3.15ಕ್ಕೆ 3.15ಕ್ಕೆ ಸರ್ ಟಾಪ್ ಎಂಡ್ ಗಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಅಮೇಜಾ ಸರ್ ಹೋಂಡಾ ಸಿಟಿ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಹೇಳಿ ಸರ್ ರೇಟ್ ಸರ್ 7 ಲಕ್ಷ ಸರ್ ಎಷ್ಟು 2017 ಮಾಡಲು ಪೆಟ್ರೋಲ್ ಸಿಂಗಲ್ ಓನರ್ ಎಷ್ಟು ಹೊಡಿದೆ ಗಾಡಿ ಸರ್ ಬರೀ 70,000 ಹೊಡಿದೆ ಸರ್ ಕೊಡೋ ರೇಟ್ ಫೈನಲ್ ಸರ್ 6.80 ಕೊಡ್ತೀನಿ ಹೋಗಿ ಸರ್ 6.80 ಕೊಟ್ಬಿಡೋಣ ಇನ್ನೊಂದು ಸ್ವಲ್ಪ ರೇಟ್ ಸರ್ 6,65,000 ಕೊಟ್ಬಿಡ್ತೀನಿ ಹೌದು ಸರ್ ಕಮ್ಮಿ ಕೇಳಲ್ಲ ಇನ್ನು ಸರ್ ಸಾಕು ಸರ್ ಅಷ್ಟೇ ನಮ್ ಇಷ್ಟಾದ್ರೂ ಮಾರ್ಜಿನ್ ಸಿಕ್ಬೇಕು ಟೇಬಲ್ ಬರ್ಲಿ ಆನ್ ಟೇಬಲ್ ಬರ್ಲಿ ಬಿಡಿ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಬ್ಲಾಕ್ ಕಲರ್ ಇದೆ ಒಂದು ವ್ಯಾಗನರ್ ಇದ್ರ ಡೀಟೇಲ್ಸ್ ಸರ್ ವ್ಯಾಗ್ನರ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಬರೀ 69,000 ಹೊಡಿದೆ ಸರ್ ಬರೀ 69 ಅದ್ರ ತಕ್ಕನಂಗೆ ರೇಟ್ ಪಟ್ ಅಂತ ಹೇಳಿ ಸರ್ 2 ಲಕ್ಷ ಕೊಡೋಣ ಹೋಗಿ ಸರ್ ಅಷ್ಟೇ ಅದಕ್ಕಿಂತ ಕಡಿಮೆ ಅಂದ್ರೆ ಸರ್ 190 ಕೊಡೋಣ ಹೋಗಿ ಸರ್ 190 ಫೈನಲ್ ಆಗುತ್ತೆ
ಸರ್ 180 ಕೊಟ್ಬಿಡ್ತೀನಿ ಹೋಗಿ 180 ಅದೇ ಫೈನಲ್ ಆಗುತ್ತೆ ಅಷ್ಟೇ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದ್ಯಾವ್ದು ಇದು? ಸರ್ ಫ್ಯಾಬಿಯಾ ಸರ್ ಇದು. ಫ್ಯಾಬಿಯಾ, ಸ್ಕೋಡಾ ಫ್ಯಾಬಿಯಾ, ರೆಡ್ ಕಲರ್ ಸಕ್ಕತ್ತಾಗಿದೆ ಸರ್ ಔಟ್ಲೈನ್. ಸರ್ 2009 ಮಾಡಲು ಫ್ಯಾಬಿಯಾ ಸರ್ ಇದು. ಸ್ವಿಫ್ಟ್ ಕೇಳೋರ್ಗೆ ಫ್ಯಾಬಿಯಾ ಸರ್. ಹೇಳಿ ರೇಟ್ ಹೇಳಿ. ಸ್ವಿಫ್ಟ್ ಕಿನ್ನ 1 ಲಕ್ಷ ಕಮ್ಮಿ ಕೊಡ್ಲಿ. 1,80,000 ಕೊಟ್ಬಿಡೋಣ. 1,80,000 ಫ್ಯಾಬಿಯಾ 2009 ಮಾಡಲು. ಓನರ್ ಎಷ್ಟು ಸರ್? ಓನರ್ ಮಾತ್ರ 3 ಆಗಿದೆ. 74,000 ಓಡಿದೆ. ಹೌದು ಸರ್. ಪೆಟ್ರೋಲ್ ವೆಹಿಕಲ್. 1 ಲಕ್ಷ ಸರ್ 1,70,000 ಕೊಡ್ತೀನಿ ಹೋಗಿ ಅಷ್ಟೇ ಅಷ್ಟೇ. ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಯಾವ್ದು ಸರ್ ಇದು? SX4 ಏನು ಸ್ವಿಫ್ಟ್ ಡಿಸೈರ್? ಸರ್ ಇದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೆಹಿಕಲ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ತೋರಿಸಿ, ಫ್ರಂಟ್ ಇಂದ ತೋರಿಸಿ ಸರ್. 61,000 ಶೋರೂಮ್ ಹಿಸ್ಟ್ರಿ ಕೊಡೋಣ ಸರ್. 2010 ಮಾಡಲು. 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 61,000 ಓಡಿದೆ. ಹೌದು ಸರ್. ಕೊಡೋ ರೇಟು ಸರ್ 2,80,000 ಸರ್. 2,80,000 ಫೈನಲ್ ಸರ್. 2.25 ಕೊಡ್ತೀನಿ ಬನ್ನಿ ಸರ್. ಸ್ವಲ್ಪ ಸರ್ 270 ಫೈನಲ್ ಸ್ವಲ್ಪ ಸರ್. 2,65,000 ಸ್ವಲ್ಪ ಬ್ಲಾಕ್ ಸಾಕಾ? ಸಾಕು ಸರ್. ಮುಗ್ಸನಾ? ಸಾಕು ಸರ್. ನೋಡಿ ಸ್ಕ್ರೀನ್ ಶಾಟ್ ತಗೊಂಡ್ರಾ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಸರ್ ವರ್ಣ 2008 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 68,000 ಶೋರೂಮ್ ಹಿಸ್ಟ್ರಿ ಸರ್. 1.6 ಹೌದು ಸರ್. 2 ಲಕ್ಷ 2,30,000 ಸರ್. ಸ್ವಲ್ಪ ಸರ್ ಓಡಿರೋದು ಬರೀ 68,000 ಸರ್. ಆಗ್ಲಿ ಸರ್. 2008 ಮಾಡ್ಲು, ಸೆಕೆಂಡ್ ಓನರ್, ಪೆಟ್ರೋಲ್ ಸರ್. ಮೇಂಟೆನೆನ್ಸ್ ನೋಡಿ, ಸೀಟ್ ಕವರ್ ನೋಡಿ ಸರ್. ನೀವು ಅವ್ರು ಬಂದು ನೋಡ್ತಾರೆ ಸರ್. ಫೈನಲ್ ರೇಟ್ ಹೇಳಿ ಸರ್. 2,20,000 ಕೊಡ್ತೀನಿ ಹೋಗಿ ಸರ್. ಸ್ವಲ್ಪ ಸರ್ 2,10,000 ಸರ್. ಬಂದಿರೋದು ಎಲ್ಲಿಗೆ ಸರ್? ಇದು ಡ್ರೀಮ್ಸ್ ಕಾರು. ಅದಕ್ಕೆ ಡ್ರೀಮ್ ಇಟ್ಕೊಂಡೇ ಬರ್ತಾರೆ. ಒಳ್ಳೆ ರೇಟ್ ಹೇಳಿ. ಅದಕ್ಕೆ ಸರ್ ಡ್ರೀಮ್ ರೇಟ್. ರೇಟ್ ನೀವು ಬೇಡ ಹೇಳ್ತಿಲ್ಲ, ಪಕ್ಕಾ ಒಳ್ಳೆ ರೇಟ್ ಹೇಳ್ತಾ ಇದೀರಾ. ಒಳ್ಳೆ ರೇಟ್. 2,10,000 ಅದರಲ್ಲೂ ನೆಗೋಷಿಯಬಲ್ ಮಾಡಕ್ ಟ್ರೈ ಮಾಡ್ತಾ ಇದೀನಿ ಅಷ್ಟೇ ಸರ್. 2,15,000 ಕೊಡ್ತೀನಿ ಹೋಗಿ. 2,15,000 ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಚೌರ್ಲೆಟ್ ಸೇಲ್ ಸರ್. 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. LS ಗಾಡಿ. ಎಷ್ಟು ಓಡಿದೆ? ಮ್ಯಾಗ್ವಿಲ್ ನೋಡಿ, ಬರೀ 72,000 ಓಡಿದೆ ಸರ್. ಮ್ಯಾಗ್ವಿಲ್ ನೋಡಿ, ಬ್ಯಾನೆಟ್ ನೋಡಿ, ಮಾರ್ಕೆಟ್ ನೋಡಿ, ಕಾರ್ ಡೀಟೇಲ್ಸ್ ನೋಡಿ, ಇಂಟೀರಿಯರ್ ನೋಡಿ ಸರ್. ಗಾಡಿ ಟೆಸ್ಟ್ ನೋಡಿ. ಇವೆಲ್ಲ ನೋಡ್ಬೇಕಂದ್ರೆ ಎಲ್ಲ ನೋಡಿ, ಪ್ರೈಸ್ ನೋಡಿ, ಆಮೇಲೆ ಅಷ್ಟೇ ಅಷ್ಟೇ. ಕೊನೆಗೆ ಡ್ರೀಮ್ ಕಾರಿಗೆ ಬನ್ನಿ. ಹೌದು ಸರ್. ಕೊಡೋ ರೇಟ್ ಸರ್ 3 ಲಕ್ಷ. 3 ಲಕ್ಷ ಅಷ್ಟೇ. 3 ಲಕ್ಷ 3 ಲಕ್ಷ 3 ಲಕ್ಷದ ಅಲ್ಲ, 3 ಲಕ್ಷ ಫೈನಲ್ ರೇಟ್ ಸರ್. 2.80 ಕೊಡ್ತೀನಿ ಹೋಗಿ ಸರ್. 20,000 ಡಜಾಕ್ ಅಷ್ಟೇ. ಡ್ರೀಮ್ ಕಾರ್ಸ್ ಅಲ್ಲಿ. ಹೌದು ಸರ್. 2.80 ಡ್ರೀಮ್ ಇಟ್ಕೊಂಡ್ ಬರ್ಬೇಕು. ಡ್ರೀಮ್ ರೇಟ್ ಅಷ್ಟೇ. ಡ್ರೀಮ್ ಕರ್ತಾ ಹೋಗ್ಬೇಕು. ಹೌದು ಸರ್. ಫೆಬ್ರವರಿ 14 ಒಳಗಡೆ ಬೈಕು ತಗೋಬೇಕು. ಬೈಕ್ ತಗೊಂಡೋಗಿ ಸರ್. ಅದೃಷ್ಟ ಇದ್ದವ್ರು ಬರುತ್ತೆ. ಹೌದು ಸರ್. RTO ಚಾರ್ಜಸ್ ಎಲ್ಲ ಕಮಿಷನ್ ಇಲ್ಲ ಸರ್. ಕಮಿಷನ್ ಫ್ರೀ, RTO ಫ್ರೀ. ಯಾವ್ದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ಇಸ್ಕೊಳ್ಳಲ್ಲ. ಬೇಡ, ಫೈನಲ್ ಆಗಿದೆ ರೇಟು ಅಷ್ಟೇ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? ಬ್ಲಾಕ್ ಕಲರ್ ಬ್ಯೂಟಿ ಸರ್. ಇನ್ನೊಂದು ಸಿವಿಕ್. ಇನ್ನೊಂದು ಕರಿಚಿರತ್ತೆ ಸರ್. ಇದು ಕರಿಚಿರುತ್ತೆ. ಹೌದು ಸರ್. ಹುಡುಗರಿಗೆ. ಹೌದು ಸರ್. ಆರ್ಸು. ಹೌದು ಸರ್. RX ಇದ್ದಂಗೆ ಮಾಡಿಫೈ ಮಾಡಕ್ ಒಳ್ಳೆ ಗಾಡಿ. ಒಳ್ಳೆ ಗಾಡಿ ಸರ್. ನುಗ್ಗಕ್ ಒಳ್ಳೆ ದಮ್ ಗಾಡಿ. ಹೌದು ಹೇಳಿ ಡೀಟೇಲ್ಸ್ ಸರ್. 2007 ಸೆಕೆಂಡ್ ಓನರ್ ಗಾಡಿ ಸರ್. ಇದು ಬರೀ 79,000 ಓಡಿದೆ. ಏನ್ ರೇಟ್ ಹೇಳ್ತಾ ಇದೀರಾ ಸರ್? 2,65,000. 245 265 ಸರ್. ಅದು 265 265 ಸರ್. ಮೇ ಬಿ ಫೈನಲ್ ರೇಟ್ ಹೇಳ್ದೆ ಅನ್ಸುತ್ತೆ ನಾನು. ಹೌದು ಸರ್. ಇನ್ನೊಂದ್ ಸ್ವಲ್ಪ ಫೈನಲ್ ಹೇಳ್ಬಿಡಿ. ಅದೇ ಬೇಡ ಸರ್. ನೀವು ಗೆಸ್ ಮಾಡಿ ರೇಟೇ ಕೊಟ್ಬಿಡ್ತೀನಿ ಬೇಡ ಬೇಡ ಬೇಡ, ಇನ್ನು ಸ್ವಲ್ಪ ಕಮ್ಮಿ ಮಾಡಿ ಸರ್. 240 ಮಾಡ್ಕೊಡ್ತೀನಿ ಹೋಗಿ. 240 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಹೌದಾ? ಹೌದು ಸರ್. ಸಿವಿಕ್ ಮ್ಯಾನ್ಯುಯಲ್ ಆಟೋಮೆಟಿಕ್ ಸರ್. ಮ್ಯಾನ್ಯುಯಲ್ ಖರ್ಚಿರುತ್ತೆ ಸರ್. ಇದು ಖರ್ಚಿರುತ್ತೆ. ನೋಡೋಣ, ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾರ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಷ್ಟೇ ಸರ್. ಇನ್ಯಾವ ಕಾರ್ಗಳಿದಾವೆ ಸರ್? ಡಿಸೈರ್ಗಳು ಇದಲ್ಲ ಸರ್. ಇನ್ನ ಡಿಸೈರ್ಗಳಿದೆ. ಬನ್ನಿ ಪಟಾಪಟ್ ಅಂತ ಇದನ್ನ ಮುಗಿಸ್ಬಿಡೋಣ. ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ ವಿಡಿಯೋ ನೋಡೋದು. ಡಿಸೈರ್ ರೇಟ್ ಸರ್ 2014 ಮಾಡಲು ವಿಡಿಯೋ ಸೆಕೆಂಡ್ ಓನರ್ ವೆಹಿಕಲ್. 98,000 ಶೋರೂಮ್ ಹಿಸ್ಟ್ರಿ ಸರ್. ಇದನ್ನು ಕೊಡೋ ರೇಟ್ ಫೈನಲ್ ಸರ್ 4,70,000. ಯಾಕಪ್ಪ ಸ್ಕ್ರೀನ್ ಶಾಟ್ ತಗೋಣ. ಸ್ಕ್ರೀನ್ ಶಾಟ್ ಬೇಗ ತಗೋಣ. 4,70,000 ಅಂತ. ಈಗ ಕಮ್ಮಿ ಮಾಡ್ತಾರೆ ಕೇಳೋಣ ಸರ್. 460 ಕೊಟ್ಬಿಡೋಣ ಹೋಗಿ ಸರ್. ಕಮ್ಮಿ ಮಾಡೋಣ ಸರ್. ಫೈನಲ್ 4.5 ಮಾಡ್ಕೊಡ್ತೀನಿ ಹೋಗಿ. ಸ್ವಲ್ಪ ಸಾಕು ಸರ್. ಇಲ್ಲ ಸ್ವಲ್ಪ ಕಾಂಪ್ರಮೈಸ್ ಸರ್. 4,40,000 ಡೆಡ್ ಲೈನ್ ಕೊಟ್ಬಿಡೋಣ. ಸಾಕು ಸರ್. 440 ಡ್ರೀಮ್ ಕಾರಿ ಬರಬೇಕು. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಇನ್ನೊಂದು ಡಿಸೈರ್ 2010 ಮಾಡಲು ಸೆಕೆಂಡ್ ಓನರ್ ಪೆಟ್ರೋಲ್ ಡಿಸೈರ್. 2,90,000 ಕೊಟ್ಬಿಡೋಣ. 2,90,000 10 ಮಾಡ್ಲು. 10 ಮಾಡಲು ಪೆಟ್ರೋಲ್. ಹೌದು ಸರ್. VXI. ಹೌದು ಸರ್. ಸೆಕೆಂಡ್ ಓನರ್. ಹೌದು ಸರ್. 78,000 ಓಡಿದೆ. ಹೌದು ಸರ್. ಸ್ವಿಫ್ಟ್ ಡಿಸೈರ್. ಹೌದು ಸರ್. ಕೊಡೋ ರೇಟ್ ಸರ್ 2,80,000. ಇನ್ನೂ ರೇಟ್ ಸರ್. 2.25 ಕೊಟ್ಬಿಡೋಣ ಹೋಗಿ ಸರ್. ಡ್ರೀಮ್ ಕಾರಿಗೆ ಬಂದಿರೋದು ನಾವು. ಹೌದು ಸರ್. ಲೋ ಬಡ್ಜೆಟ್ ಕಾರ್ಸಿ ಬಂದಿರೋದು ನಾವು. ಹೌದು ಸರ್. ನೀವು ಬಂದಿರೋದೇ ಡ್ರೀಮ್ಸ್ ಕಾರು. ಡ್ರೀಮ್ಸ್ ಬೆಲೆ ಸರ್ ಇಲ್ಲಿ ಅಷ್ಟೇ. ಹೇಳಿ ಮತ್ತೆ ರೇಟ್ ಅದಕ್ಕೆ. ಸರ್ 275 ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಸ್ವಲ್ಪ ಸರ್. 270 ಆನ್ ಟೇಬಲ್ ಹೋಗಿ ಸರ್. ಬನ್ನಿ ಅಷ್ಟೇ. ಕೇಳಿ ಸರ್. ಇನ್ನೊಂದು ಸ್ವಲ್ಪ ಬನ್ನಿ ಸರ್. ಆನ್ ಟೇಬಲ್ ಬರ್ಲಿ ಸರ್. ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಸಿಯಾಜ್ ಸರ್. ಸಿಯಾಜ್ 15 ಮಾಡಲು ಒಂದೇ ಕಾರ್. ಹೌದು ಸರ್. ಹೇಳಿ ಸರ್. 15 ಮಾಡಲು ಸಿಂಗಲ್ ಓನರ್. 55,000 ಹೊಡೆಯುತ್ತೆ ಸರ್. ಓಕೆ.
ಶೋರೂಮ್ ಹಿಸ್ಟ್ರಿ ಕೂಡ ಬನ್ನಿ ಸರ್. ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸರ್. ಯಾವ್ದು ZXi ವೀಕ್ಸಯ ZXi ಪ್ಲಸ್ ಸರ್. ಟಾಪ್ ಎಂಡ್ ಗಿಂತ ಟಾಪ್ ಎಂಡ್. ಅದಕ್ಕೂ ಮೇಲೆ ಅಪ್ಪಾಲ ಅವ್ರ ಅಪ್ಪ. ಹೌದು ಸರ್. ಪೆಟ್ರೋಲ್ ಗಾಡಿ ಸರ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಬರೀ 6 ಲಕ್ಷ ಕೊಟ್ಬಿಡೋಣ ಸರ್. 6 ಲಕ್ಷ. 6 ಲಕ್ಷ ನೀವು ಕೊಡೋ ರೇಟ್ ಹೇಳಿ ಸರ್. 5,80,000 ಮಾಡ್ಕೊಡ್ತೀನಿ ಹೋಗಿ ಸರ್. ನಾನು ಪದೇ ಕೇಳಕ್ಕಾಗಲ್ಲ ಸರ್. ಸರ್ ಕಮ್ಮಿ ಓಡಿರೋ ಗಾಡಿ ಇದು. 5,3,000 ಕೊಡ್ತೀನಿ ಹೋಗಿ ಸರ್. ಸ್ವಲ್ಪ ಸರ್ 5,70,000 ಅನ್ ಟೇಬಲ್ ಬಿಡಿ ಸರ್. ಸ್ವಲ್ಪ 5,70,000 ಕೊಡ್ತೀನಿ ಸ್ವಲ್ಪ ಸರ್. 5,65 ಫೈನಲ್ ಹೋಗಿ. ಫೈನಲ್ 2015 ಮಾಡಲು ಸರ್. ZXi ಪ್ಲಸ್. ಹೌದು ಸರ್. ಸಿಂಗಲ್ ಓನರ್ ಟಾಪ್ ಎಂಡ್ ಗಾಡಿ. ಎಷ್ಟು ಹೊಡಿದೆ ಗಾಡಿ? ಬರೀ 55,000 ಸರ್. ಲೋನ್ ಆಗುತ್ತೆ ಸರ್. ಸಿಯಾಜು ಕೊಡ್ತೀರಾ? ಕೊಡ್ತೀನಿ ಸರ್. ಗೆಚ್ಚು ಕೊಡ್ತೀರಾ? ಹೌದು ಸರ್. ಸಿವಿಕ್ ಕೊಡ್ತೀರಾ? i20 ಕೊಡ್ತೀರಾ? ಸೆಲೆರಿಯೋ ಕೊಡ್ತೀರಾ? ಆಟೋಮೆಟಿಕ್ ಬೇಕಾ ಮ್ಯಾನ್ಯಲ್ ಬೇಕಾ? ಯಾವ್ದು ಬೇಕಾ ಕೊಡ್ತೀನಿ. ಇನೋವಾ ಬೇಕಾ? XU5 ಬೇಕಾ? ಬೇಕಾ ಕೊಡ್ತೀನಿ. 24 ಮಾಡಲು ಜೀಪ್ ಬೇಕಾ? ತಾರ್ ಬೇಕಾ? ಹೌದು ಸರ್. ಕೊಡ್ತೀರಾ? ಹೌದು ಸರ್. ಪಕ್ಕ ಬಲೆನೋ? ಹೌದು ಸರ್. ಸ್ಪಾರ್ಕ್ ಎಲ್ಲ ಗಾಡಿ ಇದೆ ಸರ್. ಎಲ್ಲ ಗಾಡಿ ಸಿಟಿ ಎಲ್ಲ ಕೊಡೋಣ ಸರ್. ಕೊಡ್ತೀರಾ? ಎಲ್ಲ ಕೊಡೋಣ. ಮತ್ತೆ ಇನ್ಯಾವ ಕಾರ್ ಇದಾವೆ? ಅದ್ರ ಜೊತೆ 2 ವೀಲರ್ ಕೊಡೋಣ ಸರ್. ಒಂದು ಅಷ್ಟೇ. ಫೆಬ್ರವರಿ 14th ಆದ್ಮೇಲೆ ಬರಬೇಡಿ. 14th ವರೆಗೂ ಆಫರ್ ಸರ್. ಅದಾದ್ಮೇಲೆ ಬರಬೇಡಿ. ಅದ್ರ ಮೇಲೆ ಬೇರೆ ಆಫರ್ ಕೊಡ್ತೀನಿ ಬನ್ನಿ ಸರ್. ಹೌದು ಸರ್. ಮುಗ್ಸೋಣ? ಇನ್ನೂ ಇದಾವ ಕಾರ್ಗಳು ಸರ್? ಇನ್ನೂ ಐತೆ ಬನ್ನಿ ಸರ್. ಇನ್ನೂ ಇದಾವ? ಹೌದು ಸರ್. ಇನ್ನೊಂದು ಗಾಡಿ? ಹ್ಞೂ ಸರ್. ಇನ್ನೊಂದು i20 ಅಷ್ಟೇ. ಹಾ. ಯಾವ್ದು ಇದು i20 ಸರ್? 2010 ಮಾಡಲು ಸೆಕೆಂಡ್ ಓನರ್ i20. ಎಷ್ಟು ಹೊಡಿದೆ ಗಾಡಿ ಸರ್? ಬರೀ 80,000 ಹೊಡಿದೆ ಗಾಡಿ. ಯಾವ್ದು ಇದು i20? ಯಾರ ವರ್ಷ ಬರುತ್ತೆ ಸರ್. ಪಕ್ಕ ಕೊಡೋ ರೇಟ್ ಸರ್ 2,60 ಕೊಟ್ಬಿಡ್ತೀನಿ ಅಷ್ಟೇ. ಅಷ್ಟೇ ಸರ್. ಅಷ್ಟು ಬೇಡ, ಇನ್ನೂ ಕಮ್ಮಿ ಬೇಕು ಸರ್. i10 ರೇಟ್ ಅಲ್ಲಿ i20 ಕೊಡ್ತಾ ಇದ್ದೀನಿ. ಸ್ವಲ್ಪ ಸರ್ ಪ್ರತಿ ಸರಿ ನೆಗೋಷಿಯಬಲ್ ಬೇಡ ಸರ್. 2,55,000 ಕೊಟ್ಬಿಡ್ತೀನಿ. 2,55 ಫೈನಲ್ ಸರ್. ಇನ್ನು ಸ್ವಲ್ಪ ಸರ್ ಆನ್ ಟೇಬಲ್ ಬರ್ಲಿ ಸರ್. ಬರ್ಲಿ ಅಷ್ಟೇ. ಬರ್ಲಿ. ಆಫೀಸ್ ನೋಡ್ಕೊಳ್ಳಿ. ಒಳಗಡೆ ಆಫೀಸ್ ನೋಡಿ ಒಂದ್ಸರಿ. ಆಫೀಸ್ ಒಳಗೆ ಮಾತಾಡ್ಕೊಂಡು ಲೆಫ್ಟ್ ಸೈಡ್ ಒಂದು ಬ್ಯಾನರ್ ನೋಡಿ, ಡ್ರೀಮ್ ಕಾರ್ಸ್ ಉಚಿತ ಕೊಡುಗರೆ, ಉಚಿತ ದ್ವಿಚಕ್ರ ವಾಹನ. ಬನ್ನಿ ಅದೇ ಖುಷಿಗಂಗೆ ಇಂಡಿಕಾ ವಿಸ್ಟಾ ಸರ್. ಇಂಡಿಕಾ ವಿಸ್ಟಾ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2010 ಸಿಂಗಲ್ ಓನರ್. ಸಿಂಗಲ್ ಓನರ್? ಹೌದು ಸರ್. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಸಾರಿ ಸರ್, ಡೀಸೆಲ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸ್ವಿಫ್ಟ್ ಇಂಜಿನ್ ಕ್ವಾರ್ಟರ್ ಸೆಟ್. 10 ಮಾಡಲ್. ಏನ್ ರೇಟ್ ಸರ್? 2,25 ಕೊಟ್ಬಿಡೋಣ. ಫೈನಲ್ 2,10 ಕೊಟ್ಬಿಡೋಣ ಹೋಗಿ. ಸಾಕು ಸರ್. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ಸರ್. 7,05,000 ಕೊಟ್ಬಿಡ್ತೀನಿ ಹೋಗಿ ಸರ್. 2,05,000 ಕೊಟ್ಬಿಡೋಣ. ಕಾಮೆಂಟ್ ಬರ್ತಾವ ಸರ್. MVP ಕನ್ನಡ ಯುವರ್ ಮಾರ್ಜಿನ್ ಸೂಪರ್, ನೆಗೋಷಿಯಬಲ್ ಮಾಡ್ತಿರೋದು ಸೂಪರ್ ಅಂತೆಲ್ಲ ಕಾಮೆಂಟ್ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಇರೋದಕ್ಕೆ ಹಾಕ್ತಾರೆ. ಅದೇ ಖುಷಿ ನಾವು ನೆಗೋಷಿಯಬಲ್ ಕೇಳಲೇಬೇಕು ಸರ್. ಅವ್ರು ಹಾಕೋದಲ್ಲ ನಮ್ಮ ಒಳ್ಳೇದಕ್ಕೆ ಅಷ್ಟೇ. ಒಳ್ಳೇದಕ್ಕೆ ತಗೊಳ್ಳೋಣ. ಇನ್ನು ಕೆಲವರು ಇರ್ತಾರೆ ಐಡಿನೇ ಇರಲ್ಲ, ಟೋಪಿ ನಾವೇ ತರ್ಬೇಕಾ ನೀವೇ ಹಾಕ್ತೀರಾ ಅಂತ. ಹೌದು ಸರ್. ನೀನು ತರಬೇಡ, ಅವರು ಹಾಕ್ಸ್ಕೊಳಲ್ಲ. ಬನ್ನಿ ಏನ್ ರೇಟ್ ಅವ್ರು ಹಾಕ್ಸ್ಕೊಬಿಡ್ತಾರೆ ಸರ್. ಅಷ್ಟೇ. ಬನ್ನಿ ಅದೇ ಖುಷಿಗೆ i20 ಸರ್. ಇನ್ನೊಂದು i20 2009 ಸೆಕೆಂಡ್ ಓನರ್. ಇನ್ನೊಂದ್ಸಲ ಕೇಳಿಸ್ಬೇಕನ್ನಿಸ್ತು. ಏನೋ ಹೇಳಿದ್ರಿ ಈಗ ಸರ್. ಬ್ಯಾಡ್ ಕಾಮೆಂಟ್ ಸುಮ್ನೆ ಹಾಕೋರು, ಕೊನೆಗೆ ಅವರೇ ಟೋಪಿ ಹಾಕ್ಸ್ಕೊತಾರೆ. ಲೈಫಲ್ಲಿ ಅವರೇ ಟೋಪಿ ಹಾಕ್ಸ್ಕೊತಾರೆ ಸರ್. ಲೈಫಲ್ಲಿ ಹಾಕ್ಸ್ಕೊಂಡ್ಬಿಡ್ತಾರೆ. ಮುಂದೆ ಬರಕ್ ಬಿಡಲ್ಲ, ಹಿಂದೆ ಹೋಗಕ್ ಬಿಡಲ್ಲ. ಅವ್ರು ಅಲ್ಲೇ ಇರ್ತಾರೆ ಅಷ್ಟೇ. ಖುಷಿ ಚೆನ್ನಾಗಿದೆ ಅದು. ಹೌದು ಸರ್. ಜಾಲಿ ಆಮೇಲೆ ಖಾಲಿ ಅಲ್ಲ. ಏನಣ್ಣ ಅಂದೆ? ಜಾಲಿ ಆಮೇಲೆ ಖಾಲಿ. ಹೆಸರೇನಣ್ಣ ನಿಮ್ದು? ಅಣ್ಣ ನನ್ನ ಹೆಸರು ಆನಂದ್ ಅಂತ ಅಣ್ಣ. ಯಾವ ಕಡೆ? ಉತ್ತರ ಕರ್ನಾಟಕ ಅಣ್ಣ. ಅಷ್ಟೇ. ಸ್ವಲ್ಪ ಸೈಡ್ಗೆ ಹೋಗೋಣ, ವಿಡಿಯೋ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ i20 ಹೇಳೋಣ. ಬ್ಲಾಕ್ ಸರ್. 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಮ್ಯಾಗ್ನಾ ವರ್ಷನ್. ಬರೀ 2.5 ಲಕ್ಷ ಕೊಟ್ಬಿಡೋಣ. ಬರೀ 2.5 ಲಕ್ಷ? 2.5 ಮ್ಯಾಗ್ನಾ ವರ್ಷನ್. ಹೌದು ಸರ್. ಸೆಕೆಂಡ್ ಓನರ್. ಹೌದು ಸರ್. ಫೈನಲ್ ರೇಟ್ ಹೇಳಿ ಸರ್. ಫೈನಲ್ ಕೇಳಿ ನಿಮ್ಗೂ ಬಾಯಿ ನೋಡಬಾರ್ದು. ಬರೀ 2.5 ಲಕ್ಷ ಹೇಳ್ಬಿಟ್ಟೆ. ಬಾಯ್ ನೈತಲ್ಲ ಸರ್. ಇನ್ನು ಕೇಳ್ತೀನಿ, ನೋ ಇಶ್ಯೂ. ಇನ್ನು 1000 ವಿಡಿಯೋ ಮಾಡಿದ್ರೆ ನೆಗೋಷಿಯೇಟ್. 2,40,000 ಕೊಡೋಣ ಹೋಗಿ ಸರ್. 2.40 ಅಷ್ಟೇ ತಗೊಳ್ಳಿ. ಆಲ್ಟೋ 800 ಸರ್. ಆಲ್ಟೋ 800 2012 ಮಾಡಲು ಸೆಕೆಂಡ್ ಓನರ್. 74,000 ಹೊಡಿದೆ. ಏನ್ ರೇಟ್ ಸರ್? 2,20,000. 2,20,000ಕ್ಕೆ 2012 ಮಾಡಲು ಆಲ್ಟೋ 800 LXi. ಹೌದು ಸರ್. ಫೈನಲ್ ರೇಟ್ ಸರ್ 2,10,000 ಕೊಡೋಣ ಹೋಗಿ ಸರ್. ಅಷ್ಟೇ. ಮುಗಿಸೋಣ ಸರ್. ಸರ್. ವಿಡಿಯೋ ಮುಗಿಸೋಣ ಸರ್. ಫೈನಲ್ ವಿಡಿಯೋ ಮುಗಿಸ್ತಾ ಇದೀವಿ. 2 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್. ಅಷ್ಟೇನೆ. ಇನ್ನು ಕಾರ್ಗಳು ಇಲ್ವಾ? ಇಲ್ಲ ಸರ್. ಅಷ್ಟೇನಾ ಸರ್? ಹೊರಗಡೆ ಬರ್ಬೇಕಾಗಿರೋದು ಇದೆ. ಬರುತ್ತೆ ತೋರ್ಸೋಣ ಅಂದ್ರೆ ಒಂದು 5 ನಿಮಿಷ ಅಷ್ಟೇ. ಖಾಲಿ ಮಾಡ್ತೀರಾ ಕಾರ್ಗಳು ಸರಿ? ಹೌದು ಸರ್. ಒಳ್ಳೆ ರೇಟ್ ಇದೆ ಸರ್. ಒಳ್ಳೆ ರೇಟಲ್ಲಿ ಹೊಡೆದು ಬಿಸಾಕೋಣ ಸರ್. RTO ಚಾರ್ಜಸ್ ಇಲ್ಲ, RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಅಷ್ಟೇ. ಎಲ್ಲ ಫ್ರೀ. ಒಂದು ಗಾಡಿ ಫ್ರೀ. ಫೆಬ್ರವರಿ 14th. ಅದ್ರೊಳಗಡೆ ಯಾರು ಬರ್ತಾರ ಅವ್ರಿಗೆ? ಸರ್ ಒಳಗಡೆ 50,000 ಗಾಡಿ ತೊಗೊಳ್ಳಿ, 1 ಲಕ್ಷದ ಗಾಡಿ ತೊಗೊಳ್ಳಿ, ಲೋನ್ ಅಲ್ಲಾದ್ರೂ ತಗೊಳ್ಳಿ, ಕ್ಯಾಶ್ ಅಲ್ಲಾದ್ರೂ ತಗೊಳ್ಳಿ, ಯಾವ್ದ್ರಲ್ಲ ತೊಗೊಳ್ಳಿ ಸರ್. ಅದೃಷ್ಟ ಇದ್ರೆ 2 ವೀಲರ್ ಅಷ್ಟೇ. ಮುಗಿಸೋಣ ಸರ್. ಓಕೆ ಸರ್. ಚೆನ್ನಾಗಿದೆಯಲ್ಲ ಪ್ರೈಸಿಂಗ್? ಒಳ್ಳೆ ಪ್ರೈಸ್ ಸರ್. ಆದ್ರೂ ಚೆನ್ನಾಗಿ ಮಾಡೋದಲ್ಲ ಈ ಸರಿ ವಿಡಿಯೋ? ಹೌದು ಸರ್. ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ದೀರಾ? ಒಳ್ಳೆ ಪ್ರೈಸ್ ಕೊಟ್ಟಿದ್ದೀವಿ ಸರ್. ಖುಷಿ ಆಗಿದೆ ಅನ್ಸುತ್ತೆ ಫುಲ್. ಎಂಡಿಂಗ್ ವರ್ಗೂ ಯಾರ್ಯಾರೆಲ್ಲ ನೋಡಿರೋರು ಮಾತ್ರ ತುಂಬಾ ಚೆನ್ನಾಗಿ ನೋಡಿರ್ತಾರೆ. ಬೆಂಗಳೂರಲ್ಲಿ ಸುತ್ಕೊಂಡ್ ಬರ್ಲಿ, 2 ಕಡೆ ನೋಡ್ಕೊಂಡ್ ಬರ್ಲಿ, ಆಮೇಲೆ ಕಂಪೇರ್ ಮಾಡಿ ಬರ್ಲಿ. ಬೈಕಲ್ಲಿ ಬರ್ಲಿ, ಆಟೋದಲ್ಲಿ ಬರ್ಲಿ, ಕಾರಲ್ಲಿ, ಬಸ್ಸಲ್ಲಿ ಬರ್ಲಿ, ಮೆಟ್ರೋ ಬಂದು ಆಮೇಲೆ ಬಸ್ ಹಿಡಿದು ಬರ್ಲಿ. ಹೌದು ಸರ್. ಅಷ್ಟೇ. ಡ್ರೀಮ್ ಕಾರಿಗೆ ಬರ್ಲಿ, ತಗೊಂಡ್ಲಿ. ಒಳ್ಳೆ ಪ್ರೈಸ್. ಆ ಕಡೆ ಹೋಗ್ಬಿಡಿ ಸರ್. ಒಳಗಡೆ ಬನ್ನಿ ಸರ್. ಹಂಗೆ ಒಂದ್ ಸ್ವಲ್ಪ ಕ್ಯಾಮ್ರಾ ಹಂಗೆ ಯಾರ್ಯಾರು ನೋಡ್ತಾ ಇದ್ರು ವಿಡಿಯೋದಲ್ಲಿ
ಎಂಡಿಂಗ್ ಒಂದ್ಸರಿ ನೋಡ್ಬಿಡ್ತೀನಿ ನೋಡಿ. ಈ ರೋಡ್ ಇದೆಯಲ್ಲ, ಈ ಕಡೆ ಬಂದ್ಬಿಡಿ ಸರ್. ಇದು ನಮ್ದೇ ಗಾಡಿಗಳು ಇವೆ, ಇದು ನಮ್ದೇ ಗಾಡಿಗಳು ಇವೇನೆ. ಹೌದು ಸರ್. ನೋಡಿ ಈ ರೋಡ್ ಬಂದ್ಬಿಟ್ಟು ಸುಮ್ಮನಹಳ್ಳಿಯಿಂದ ಬರ್ತಕ್ಕಂಥ ರೋಡ್ ಇದು. ಸೀದಾ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಾಯಿಂಡಹಳ್ಳಿಗೆ ಹೋಗುತ್ತೆ. ಇದೇ ರೋಡಲ್ಲೇ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದೇ ಡ್ರೀಮ್ ಕಾರ್ಸ್. ಒಂದು ಲೆಕ್ಕಾಚಾರಕ್ಕೆ ಹೊಸ ಶೋರೂಮೇ. ರೀಸೆಂಟಾಗಿ ಒಂದು 2 months ಆಯ್ತಾ ಸರ್ ಓಪನ್ ಆಗಿ? ಸರ್ ಬರೀ 1.5 ತಿಂಗಳಾಗಿದೆ. 1.5 ತಿಂಗಳಾಗಿದೆ. ಹೌದು ಅಷ್ಟೇ. ಬರೋರು ಬರ್ಬೋದು, ಸರ್ವಿಸ್ ರೋಡಲ್ಲೇ ಬರಬೇಕು. ಈ ರೋಡಲ್ಲಿ ಬಂದ್ರೆ ಗಾಡಿಗಳು ನೋಡ್ಕೊಂಡೋಗಿ ಎಲ್ಲ ಗಾಡಿಗಳು ತುಂಬಿಸ್ಬಿಟ್ಟಿದ್ದಾರೆ ನೋಡಿ. ಇಷ್ಟ ಹೇಳ್ತಾ ಮುಗಿಸೋಣ ಸರ್. ಸರ್ ನಮ್ಮ ಅಪ್ಪು ಸರ್ ಫೋಟೋ ಹಾಕಿದೀವಿ ನೋಡಿ. ಡ್ರೀಮ್ಸ್ ಕಾರು ಯಾವತ್ತಿದ್ರು ಒಳ್ಳೆ ಮುಗಿಸೋಣ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.